ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತೋ ಮಹೇಶ್ವರಃ. ಅಸ್ತಕಾಲೇ ಸ್ವಯಂ ವಿಷ್ಣು ತ್ರಯಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ಕುಂಭ ಸಂಕ್ರಮಣದ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಫೆಬ್ರವರಿ 12ರ ರಾತ್ರಿ ಕಾಲದಲ್ಲಿ ಸುಮಾರು 9:56 ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆ ಆಗಲಿದೆ. ಇಷ್ಟು ದಿನ ಮಕರ ರಾಶಿಯಲ್ಲಿದ್ದಂಥ ಸೂರ್ಯ ಭಗವಾನರು ಈಗ ಕುಂಭರಾಶಿಯನ್ನು ಪ್ರವೇಶಿಸುವಂಥ ಒಂದು ಐತಿಹಾಸಿಕ ಘಟನೆ ಫೆಬ್ರವರಿ 12ರ ರಾತ್ರಿಯಂದು ಜರುಗುತ್ತೆ. ಪ್ರತಿ ಬಾರಿಯೂ ಒಂದೊಂದು ತಿಂಗಳಿಗೆ ರವಿಯ ರಾಶಿ ಪರಿವರ್ತನೆ ಆಗುತ್ತೆ, ಅದರಲ್ಲೇನೋ ಅಂಥ ವಿಶೇಷ ಅಂತ ಏನೂ ಇಲ್ಲ. ಆದರೆ ಈ ಬಾರಿಯ ಈ ಪರಿವರ್ತನೆಯು ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಮೊದಲನೇದಾಗಿ ಅಲ್ಲಿ ರವಿಯು ಪ್ರವೇಶಿಸುವಂಥದ್ದು ಶನಿ ಮಹಾರಾಜರ ಕ್ಷೇತ್ರವಾದ, ಅಂದರೆ ತನ್ನದೇ ಪುತ್ರರಾದ ಶನಿ ಮಹಾರಾಜರ ಕ್ಷೇತ್ರವಾದ ಕುಂಭರಾಶಿಗೆ. ಜೊತೆಗೆ ಈ ಬಾರಿ ಅಲ್ಲಿ ರವಿಯ ಪ್ರವೇಶವಾಗುವಾಗ ಶನಿ ಮಹಾರಾಜರು ಅದೇ ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಅಂದರೆ ಈಗಾಗಲೇ ಅವರು 2 ವರ್ಷದ ಬೇಲ್ವಟ್ಟು ಅಲ್ಲಿಂದ ಇದ್ದಾರೆ. ಆದರೆ ಈಗಿನ ಅಂದರೆ ಅವು ಕುಂಭರಾಶಿಯಲ್ಲಿರುವಂಥ ಕೊನೆಯ 2 ತಿಂಗಳಷ್ಟೇ ಉಳಿದಿರುವಂಥದ್ದು. ಕೊನೆಯ 39 ದಿನಗಳು ಉಳಿದಾಗ ಅಲ್ಲಿ ಅವರ ಒಂದು ಕ್ಷೇತ್ರಕ್ಕೆ ಅವರ ಒಂದು ಪಿತಾ ಸ್ವರೂಪನಾದ ರವಿಯ ಪ್ರವೇಶ ಆಗುವಂಥದ್ದು. ಇದು ಸುಮಾರು 30 ವರ್ಷಗಳಿಗೆ ಒಮ್ಮೆ ಜರುಗುವಂಥ ಐತಿಹಾಸಿಕ ಘಟನೆಯಾಗಿರುತ್ತೆ. ಯಾಕಂದರೆ ಶನಿಯ ಒಂದು ಪೂರ್ಣ ರಾಶಿ ಚಕ್ರವನ್ನು ಪೂರ್ತಿ ಮಾಡಲಿಕ್ಕೆ 30 ವರ್ಷಗಳು ತಗೊಳುತ್ತೆ. ಹಾಗಾಗಿ ಇದು ಅಪರೂಪದ ಒಂದು ವಿದ್ಯಮಾನ ಆಗಿರುತ್ತೆ, ಖಗೋಳದ ವಿದ್ಯಮಾನ. ಸೂರ್ಯನು ಅಲ್ಲಿ ಕುಂಭರಾಶಿಯಲ್ಲಿ ಪ್ರಕಾಶಿಸಲ್ಪಡುವಂಥ ಕಾಲದಲ್ಲಿ ಶನಿ ಮಹಾರಾಜರು ಇರುವಂಥ ಒಂದು ರಾಶಿ, ಜೊತೆಗೆ ಅಲ್ಲಿನ ನಕ್ಷತ್ರ, ಅಲ್ಲಿನ ಸ್ಥಾನಮಾನಗಳು, ಅಲ್ಲಿನ ಯುತಿ ದೃಷ್ಟಿಗಳು ಇವೆಲ್ಲವೂ ಲೆಕ್ಕ ಹಾಕಿದಾಗ ಅಲ್ಲಿ ಅನೇಕ ರೀತಿಯ ಈ ಖಗೋಳದ ಪರಿಣಾಮಗಳಿರ್ಬೋದು, ಜಾಗತಿಕ ಪರಿಣಾಮ ಇರ್ಬೋದು, ಪ್ರಕೃತಿಯ ಮೇಲೆ ಇರ್ಬೋದು, ಜೊತೆಗೆ ಎಲ್ಲ 12 ರಾಶಿಗಳ ಮೇಲೆ ಆಗುವಂಥ ಒಂದು ಗೋಚಾರದ ಪರಿಣಾಮಗಳು ಭಾಳಷ್ಟು ಬೇರೆ ರೀತಿಯ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಾರಿಯ ಒಂದು ವೈಶಿಷ್ಟ್ಯ ರವಿಯ ಕುಂಭ ಸಂಕ್ರಾಂತಿ ಕುಂಭ ಮಾಸದಲ್ಲಿ ಸುಮಾರು ಅಲ್ಲಿ ಮಾರ್ಚ್ 14ರವರೆಗೆ 1 ತಿಂಗಳ ಕಾಲ, ಫೆಬ್ರವರಿ 12ರ ರಾತ್ರಿಯಿಂದ ಮಾರ್ಚ್ 14ರವರೆಗೆ ರವಿಯು ಕುಂಭರಾಶಿಯಲ್ಲಿ ಇರುವಂಥ ಒಂದು ಘಟನೆ. ಜೊತೆಗೆ ಕುಂಭದಲ್ಲಿ ಶನಿಯ ಯುತಿ, ಜೊತೆಗೆ ಅದೇ ಕಾಲದಲ್ಲಿ ಕೆಲವು ಕಾಲ ಅಲ್ಲಿ ಬುಧನು ಸಹ ಜೊತೆಯಾಗಿರ್ತಾನೆ. ಅಲ್ಲಿ ಬುಧನು ಸಹ ಜೊತೆಯಾಗಿರುವಂತಹ ಆಗುವಾಗ ಜೊತೆಗೆ ತ್ರಿಗ್ರಹ ಯೋಗ ನಿರ್ಮಾಣ ಆಗುತ್ತೆ. ಕೆಲವೊಂದು ದಿನಗಳಲ್ಲಿ ಅಲ್ಲಿ ತ್ರಿಗ್ರಹ ಯೋಗ ಅಂದರೆ ಅಲ್ಲಿ ಕುಂಭರಾಶಿಯಲ್ಲಿ ರವಿ ಬುಧ ಮತ್ತು ಶನಿ ಇರುವಂಥ ಒಂದು ತ್ರಿಗ್ರಹ ಯೋಗ ಸಹ ನಿರ್ಮಾಣ ಆಗುತ್ತೆ. ಆ ತ್ರಿಗ್ರಹ ಯೋಗದ ಒಂದು ಪ್ರತ್ಯೇಕ ವಿಡಿಯೋನ ಬೇರೆಯೇ ಪ್ರಸಾರ ಮಾಡಲಿದ್ದೇನೆ, ಅದನ್ನು ಪ್ರತ್ಯೇಕವಾಗಿ ವೀಕ್ಷಿಸಿಕೊಳ್ಳಾದರೆ ಆ ತ್ರಿಗ್ರಹದ ಪ್ರಭಾವನೇ ಬೇರೆ ಇರುತ್ತೆ. ಜೊತೆಗೆ ಅಲ್ಲಿ ರವಿಯ ಮತ್ತು ಶನಿಯ ಯುತಿಯ ಪ್ರಭಾವ ಅಥವಾ ರವಿಯ ಒಂದು ಸಂಕ್ರಾಂತಿಯ ಫಲ ಅದು ಬೇರೆಯೇ ಇರುತ್ತೆ. ಹಾಗಾಗಿ ಇಲ್ಲಿ ಈಗ ರವಿಯ ಈ ಪರಿವರ್ತನೆಯ ಕಾಲದಲ್ಲಿ ಸುಮಾರು ಇಲ್ಲಿ 1 ತಿಂಗಳ ಅವಧಿಯಲ್ಲಿ ಜಾಗತಿಕವಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಘಟನೆಗಳು ಜರುಗುತ್ತವೆ. ಅಂದರೆ ಅಲ್ಲಿ ವಿಶೇಷವಾಗಿ ಈ ರಾಜಕೀಯವಾಗಿಯೂ ಇರ್ಬೋದು, ಜೊತೆಗೆ ಬೇರೆ ರೀತಿಯ ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಆಗುವಂಥ ಬೇರೆ ಪರಿವರ್ತನಾಶೀಲ, ಅಂದರೆ ಕೆಲವು ಒಳ್ಳೆಯದು ಇರುತ್ತೆ, ಕೆಲವು ಕೆಟ್ಟದಂತ ಇರುವಂಥದ್ದು ಇರುತ್ತೆ. ಜೊತೆಗೆ ಯುದ್ಧದ ಸನ್ನಿವೇಶ, ಸಂಘರ್ಷದ ಸನ್ನಿವೇಶ ಇವೆಲ್ಲ ಸ್ವಲ್ಪ ಈಗ ಹೆಚ್ಚಿನ ಒಂದು ಬದಲಾವಣೆಯನ್ನು ಪಡಿಬೋದು. ಜೊತೆಗೆ ಅನಾಮತ್ತಾಗಿ ಕೆಲವೊಂದು ದಾಳಿಗಳು ಆಗುವಂಥದ್ದು, ಅನಾಮತ್ತಾಗಿ ಕೆಲವೊಂದು ಕಡೆ ಈ ಸಂಬಂಧನೇ ಇಲ್ಲದಂಥ ದೇಶಗಳಿಗೆ ಸಹ ಯುದ್ಧದ ಪ್ರಭಾವ ತರುವಂಥದ್ದು. ಅಂದರೆ ಆ ಒಂದು ಯುದ್ಧದ ಒಂದು ಚಿತ್ರಣದಲ್ಲೇ ಇಲ್ಲದಂಥ ದೇಶಗಳು ಈಗ ಒಂದು ತೊಂದರೆಯನ್ನು ಅನುಭವಿಸೋದಾಗಲಿ, ಅಥವಾ ಯುದ್ಧದ ಚಿತ್ರಣದಲ್ಲೇ ಇದ್ದಂಥ ದೇಶಗಳು ಸಡನ್ನಾಗಿ ಅಲ್ಲಿ ಆಕಸ್ಮಿಕವಾಗಿ ಯುದ್ಧಕ್ಕೆ ಪ್ರವೇಶವಾಗುವಂಥದ್ದು. ಜೊತೆಗೆ ಅಲ್ಲಿ ಬೇರೆ ರೀತಿಯ ಈ ರಾಜಕೀಯವಾದ ದ್ವೇಷದ ಪರಿಣಾಮಗಳು ಜರುಗುವಂಥದ್ದು. ಯಾಕಂದರೆ ಅಲ್ಲಿ ರವಿ ಮತ್ತು ಶನಿ ಅವರಿಗೆ ಯಾವತ್ತಲೂ ಒಂದು ಮೈತ್ರಿ ಅನ್ನೋದು ಇರೋದಿಲ್ಲ. ರವಿ ಮತ್ತು ಶನಿಗೆ ಯಾವತ್ತೂ ಮೈತ್ರಿ ಅನ್ನೋದು ಇರೋದಿಲ್ಲ. ಆದರೆ ಪರಸ್ಪರ ವಿರುದ್ಧವಾದ ನಿರ್ಣಯಗಳು ಆಗ್ತವೆ. ರವಿಯು ಈ ಸರ್ಕಾರವನ್ನು, ಬೇರೆ ರೀತಿಯ ಧಾರ್ಮಿಕ ವಿಚಾರವನ್ನು, ಧರ್ಮವನ್ನು ಇವನ್ನೆಲ್ಲ ಸೂಚನೆ, ಆತನಿಗೆ ಸತ್ಯ ಧರ್ಮಾಯ ದ್ರಷ್ಟೆ ಅಂತ ಹೇಳ್ತಾರೆ ರವಿಗೆ. ಹಾಗೆ ಪಿತಾ ಸ್ವರೂಪನು. ಆದರೆ
ಅಲ್ಲಿ ಆ ರವಿಯ ಪಿತಾ ಸ್ವರೂಪನಾಗಿದ್ದವನಿಗೆ ಅವರ ಪುತ್ರ ಸ್ವರೂಪನಾದ ಶನಿ ಮಹಾರಾಜರು ಅವರು ಕೆಲವೊಂದು ವಿಚಾರಗಳಲ್ಲಿ ಅಡೆತಡೆಗಳನ್ನು ಮಾಡುವಂಥ ಒಂದು ವಿಚಾರ ಮಾಡುವ ಜೊತೆಗೆ ಅವರ ಒಂದು ಭಿನ್ನಾಭಿಪ್ರಾಯ ವೈರುಧ್ಯಗಳು ಹೆಚ್ಚಾಗುತ್ತೆ. ಹಾಗಾಗಿ ಈ ಪ್ರಪಂಚದ ಅನೇಕ ದೇಶಗಳ ಮಧ್ಯೆ ವೈರುಧ್ಯಗಳು ಭಿನ್ನಾಭಿಪ್ರಾಯಗಳು ಇಷ್ಟು ದಿನ ಬಹಳ ಚೆನ್ನಾಗಿದ್ದಂಥ ಮೈತ್ರಿ ಇದ್ದಂತಹ ದೇಶಗಳಲ್ಲಿ ಈಗ ಹಠಾತ್ತಾಗಿ ಅಲ್ಲಿ ಏನಾದರೂ ಈ ದ್ವೇಷದ ಭಾವನೆಗಳು ಬರುವಂಥದ್ದು, ವೈರುಧ್ಯಗಳು, ಹಗೆತನಗಳು ಬರುವಂಥದ್ದು, ಪರಸ್ಪರವಾಗಿ ದೋಷಾರೋಪಗಳು ಬರುವಂಥದ್ದು. ಇನ್ನು ಈ ಜಗತ್ತಿನಾದ್ಯಂತ ಹಲವಾರು ಪ್ರಸಿದ್ಧವಾದ ನಾಯಕರುಗಳಿಗೆ, ಪ್ರಸಿದ್ಧವಾದ ವ್ಯಕ್ತಿತ್ವಗಳಿಗೆ ಅಥವಾ ತುಂಬ ಒಂದು ಪ್ರಭಾವಶಾಲಿಯಾದ ರಾಜಕೀಯ ನಾಯಕರುಗಳಿಗೆ ಇವರಿಗೆಲ್ಲ ಸ್ವಲ್ಪ ತೊಂದರೆಗಳು ಈ ಕಾಲದಲ್ಲಿ ಉತ್ಪನ್ನ ಆಗುತ್ತೆ. ಅವರಿಗೆ ಕೆಲವೊಂದು ಬಾರಿ ಜನರಿಂದಲೇ ಮುತ್ತಿಗೆ ಹಾಕುವಂಥದ್ದು ಅಥವಾ ಜನರೇ ಅವರ ಮೇಲೆ ದಾಳಿ ಮಾಡೋದಾಗಲಿ ಅಥವಾ ಅವರ ಒಂದು ಅಂಗರಕ್ಷರೇ ಅವರ ಮೇಲೆ ದಾಳಿ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಒಂದು ಪ್ರಾಕೃತಿಕವಾಗಿಯೂ ಅಥವಾ ಅವರ ಒಂದು ಆರೋಗ್ಯದ ವಿಚಾರವಾಗಿಯೂ ಎಲ್ಲ ಏರುಪೇರುಗಳೊಂದು ಅಂಥ ಒಂದು ಹಲವು ಪ್ರಸಿದ್ಧ ವ್ಯಕ್ತಿಗಳಿಗೆ ಜಗತ್ತಿನಾದ್ಯಂತ ಹಲವಾರು ಪ್ರಸಿದ್ಧರಿಗೆ ಇಂಥ ತೊಂದರೆಗಳ ಜೊತೆಗೆ ಹಲವಾರು ಪ್ರಸಿದ್ಧ ವ್ಯಕ್ತಿಗಳ ಬಣ್ಣ ಬಯಲಾಗುತ್ತೆ. ಬಣ್ಣ ಬಯಲಾದರೆ ಅವರು ಹಿಂದೆ ಮಾಡಿರುವಂತಹ ಅಥವಾ ಈಗ ಮಾಡ್ತಾ ಇರುವಂಥ ಯಾವುದೇ ಒಂದು ಅನಾಚಾರಗಳು, ಭ್ರಷ್ಟಾಚಾರಗಳು ಅಥವಾ ಏನಾದರೂ ಕೆಟ್ಟ ಕೆಲಸಗಳು ಅಥವಾ ದ್ರೋಹಗಳು ಅಂತ ಹೇಳ್ತೇವೆ, ಅಂಥ ದ್ರೋಹ, ವಂಚನೆ, ಭ್ರಷ್ಟಾಚಾರಗಳು ಅವೆಲ್ಲ ಈಗ ಬೆಳಕಿಗೆ ಬರುತ್ತೆ. ಯಾಕಂದರೆ ಶನಿ ಮಹಾರಾಜರು ಇನ್ನು ಕುಂಭರಾಶಿಯಲ್ಲಿ ಕೇವಲ ಅಲ್ಲಿ ಫೆಬ್ರವರಿ 12ರ ಬಳಿಕ ಮಾರ್ಚ್ 29ರವರೆಗೆ ಅಷ್ಟು ಕುಂಭರಾಶಿಯಲ್ಲಿ ಇರ್ತಾರೆ. ಕೊನೆಯ 39 ದಿನಗಳಷ್ಟೇ ಉಳಿದಿವೆ. ಆ 39 ದಿನಗಳಲ್ಲಿ ಅವರ ಪ್ರಭಾವವನ್ನು ಅವರು ಜಗತ್ತಿಗೆ ತೋರಿಸಲ್ಪಡುತ್ತಾರೆ. ಜೊತೆಗೆ ಅವರ ಕುಂಭರಾಶಿಯಲ್ಲಿರುವಂಥದ್ದು ಅಲ್ಲಿ ಇರುವಂಥದ್ದು ಪೂರ್ವಭಾದ್ರ ನಕ್ಷತ್ರದ 2ನೇ ಪಾದ ಇರ್ತಾರೆ. ಸೂರ್ಯನು ಅಲ್ಲಿ ಪ್ರವೇಶ ಮಾಡೋದು ಧನಿಷ್ಠ ನಕ್ಷತ್ರ 2ನೇ ಪಾದ, ಬುಧನು ಅಲ್ಲಿ ಇರುವಂಥದ್ದು ಧನಿಷ್ಠ ನಕ್ಷತ್ರ 3ನೇ ಪಾದ ಆಗಿರುತ್ತೆ. ಅಲ್ಲಿ ಧನಿಷ್ಠ ನಕ್ಷತ್ರವು ವಿಶೇಷವಾಗಿ ಮಂಗಳನ ಆಧಿಪತ್ಯದ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಅಲ್ಲಿ ಪೂರ್ವಭಾದ್ರ ನಕ್ಷತ್ರವು ಗುರುವಿನ ಒಂದು ಆಧಿಪತ್ಯದ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಲ್ಲಿ ಅನೇಕ ರೀತಿಯ ಸಂಘರ್ಷದ ಕಾರಣಗಳು, ಭಿನ್ನಾಭಿಪ್ರಾಯದ ಕಾರಣಗಳು, ಜಾಗತಿಕವಾಗಿ ಕೆಲವು ತಲ್ಲಣದ ವಿಚಾರಗಳು ರಾಜಕೀಯವಾಗಿಯೂ ಜೊತೆಗೆ ಧಾರ್ಮಿಕವಾಗಿಯೂ ಆರ್ಥಿಕವಾಗಿಯೂ ಜರುಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇನು ಈ ಸಾರ್ವಜನಿಕವಾಗಿ ಈ ಫಲವು ಅಷ್ಟೊಂದು ಉತ್ತಮವೆಂದು ಕಂಡುಬರುತ್ತಿಲ್ಲ. ರಾಶಿಗಳ ಮೇಲೆ ಕೆಲವೊಂದು ರಾಶಿಗಳಿಗೆ ಒಳ್ಳೆಯದು ಖಂಡಿತ ಇರುತ್ತೆ. ಆ ರಾಶಿಗಳ ಪ್ರಭಾವವನ್ನು ಆಮೇಲೆ ಪ್ರತ್ಯೇಕವಾಗಿ ವಿವರಣೆ ಮಾಡ್ತೇನೆ. ರಾಶಿಗಳಿಗೆ ಕೆಲವೊಂದು ರಾಶಿಗೆ ಅತ್ಯುತ್ತಮ ಬಂದರೆ ಬರುತ್ತೆ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಬರ್ಬೋದು. ಆದರೆ ಜಾಗತಿಕವಾಗಿ ಗಮನಿಸಿದಾಗ ಈ ಫಲವು ಅನೇಕ ರೀತಿಯ ಒಂದು ವೈರುಧ್ಯಗಳಿಗೆ, ವೈಚಿತ್ರ್ಯಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ಹಲವಾರು ವಿಚಿತ್ರವಾದ ಘಟನೆಗಳು ಈ ಪ್ರಕೃತಿಯಲ್ಲಿ ಜರುಗುತ್ತೆ. ಅಂದರೆ ಸಡನ್ನಾಗಿ ಅಲ್ಲಿ ಶೀತ ಮಾರುತ ಜೊತೆಗೆ ಅದರ ಬೆನ್ನಿಗೆ ಉಷ್ಣದ ಮಾರುತಗಳು ಬರ್ತವೆ. ಅಂದರೆ ಚಳಿಗಾಳಿಯ ಜೊತೆಗೆ ಚಳಿಯ ಮಾರುತ ಜೊತೆಗೆ ಕೆಲವೊಂದು ಭಾಗದಲ್ಲಿ ಉಷ್ಣದ ಮಾರುತ, ಅಂದರೆ ಒಂದೇ ಸಮಯದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಭಾಗದಲ್ಲಿ ಅತಿ ಶೀತ ಮಾರುತ, ಒಂದು ಭಾಗದಲ್ಲಿ ಅತಿ ಉಷ್ಣ ಮಾರುತಗಳು ಬಂದು ಅಲ್ಲಿ ಜನರ ಜೀವನದಲ್ಲಿ ಅಸ್ತವ್ಯಸ್ತಗಳಾಗುವಂಥದ್ದು. ಅದೇ ರೀತಿ ಧೂಳಿನ ಒಂದು ಕಣಗಳ ಒಂದು ಮಾರುತ, ಧೂಳು ಅಂತ ಹೇಳ್ತೀವಿ ನಾವು, ಕೆಲವೊಂದು ಭಾಗದಲ್ಲಿ ಆ ಡಸ್ಟ್ ವೇವ್ಸ್ ಅಂತ ಹೇಳ್ತೀವಿ, ಆ ಧೂಳಿನ ಕಣಗಳು, ಪರಿಸರ ಮಾಲಿನ್ಯದಿಂದ ಆಗುವಂಥ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರಾಕೃತಿಕವಾಗಿ ಅನೇಕ ರೀತಿಯ ಒಂದು ಹಠಾತ್ತಾದ ಏರುಪೇರುಗಳು, ಅಂದರೆ ಸಡನ್ನಾಗಿ ಅಲ್ಲಿ ಆಗುವಂಥ ಬದಲಾವಣೆಗಳು, ಶೀತ ಮಾರುತ, ಉಷ್ಣ ಮಾರುತ, ಚಂಡಮಾರುತಗಳ ಒಂದು ಪ್ರಭಾವ. ರವಿಯದು ಕುಂಭರಾಶಿ, ಅದು ವಾಯು ರಾಶಿ ಆಗಿರುತ್ತೆ. ಅಂದರೆ ಶನಿ ಇರುವಂಥ ಒಂದು ತತ್ವ, ಅದು ಕುಂಭರಾಶಿ ವಾಯು ತತ್ವದ ರಾಶಿ. ಶನಿ ಮಹಾರಾಜರು ಸಹ ವಾಯು ತತ್ವವನ್ನು ಪ್ರೇರೇಪಣೆ ಮಾಡ್ತಾರೆ, ರವಿಯು ಉಷ್ಣ ತತ್ವವನ್ನು, ಅಲ್ಲಿರುವಂಥ ಬುಧನು ಶೀತ ತತ್ವವನ್ನು. ಹಾಗಾಗಿ ಆ ಶೀತ ಮತ್ತು ಉಷ್ಣದ ವೈರುಧ್ಯದ ಘಟನೆಗಳು ಪ್ರಕೃತಿಯಲ್ಲಿ ಜರುಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಜನರ ಆರೋಗ್ಯದ ಮೇಲೆ ಸಹ ಇಂದು ಸಡನ್ನಾಗಿ ಆಗುವಂಥ ಹವಾಮಾನದ ವೈಪರೀತ್ಯದಿಂದ ಜನರ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು. ಜೊತೆಗೆ ಈಗಾಗಲೇ ಇದ್ದಂಥ ಈ ಹೃದಯ ಸಂಬಂಧಿ ವ್ಯಾಧಿಗಳು ಅಥವಾ ಈ ಆರ್ಥರೈಟಿಸ್ ಅಥವಾ ವಾತ ಸಂಬಂಧಿತವಾದ ಜಾಯಿಂಟ್ ಪೇನ್ ಇತ್ಯಾದಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದದ್ದು ಅವೆಲ್ಲ ಈಗ ಸ್ವಲ್ಪ ವಿಕ್ಷಿಪ್ತತೆ ಜಾಸ್ತಿ ಆಗುತ್ತೆ, ಅದರ ಸ್ವಲ್ಪ ಹೆಚ್ಚು ಜಾಸ್ತಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇದು ಸಾರ್ವಜನಿಕವಾಗಿ ಈ ಒಂದು ಕುಂಭ ಮಾಸ ಅನ್ನೋದು ಕೆಲವೊಂದು ವಿಚಾರದಲ್ಲಿ ಭಾಳಷ್ಟು ಏರುಪೇರುಗಳನ್ನು ಸೃಷ್ಟಿ ಮಾಡೋದರ ಜೊತೆಗೆ ಕೆಲವೊಂದು ಧಾರ್ಮಿಕವಾದ ಸ್ಥಳಗಳಲ್ಲಿ, ಧಾರ್ಮಿಕವಾದ ಕ್ಷೇತ್ರಗಳಲ್ಲಿ ಕೆಲವು ದುರಂತಗಳು ಸಂಭವಿಸುವಂಥದ್ದು, ಅಲ್ಲಿ ಜನರಿಗೆ ಜೀವಹಾನಿ, ಪ್ರಾಣಹಾನಿಗಳಂಥ ಘಟನೆಗಳು, ತೀರ್ಥಕ್ಷೇತ್ರಗಳಲ್ಲಿ ಅಥವಾ ನದಿ, ಸಮುದ್ರದಂತಹ ತೀರ್ಥಕ್ಷೇತ್ರಗಳಲ್ಲಿ ಏನಾದರೂ ಒಂದು ದುರಂತದ ಸರಮಾಲೆಗಳು ಜರುಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಈ ಒಂದು ಕುಂಭ ಮಾಸದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ವಿಚಾರವು ಅಷ್ಟೇನೂ ಉತ್ತಮವಾಗಿ ಕಂಡುಬರ್ತದೆ. ಜೊತೆಗೆ ಅನೇಕ ರೀತಿಯ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸ್ವಲ್ಪ ಹಾನಿಯಾಗುವಂಥ ಘಟನೆಗಳು ಪ್ರಪಂಚದಲ್ಲಿ ಜರುಗಬಹುದು. ಇನ್ನು ವಿಶೇಷವಾಗಿ ಸ್ತ್ರೀ ಕುಲಕ್ಕೆ ಯಾಕಂದರೆ ರವಿಯು ಅಲ್ಲಿ ಕುಂಭರಾಶಿಯಲ್ಲಿ ಇರುವಂತಹ ಕಾಲದಲ್ಲಿ ಸ್ತ್ರೀ ಕುಲಕ್ಕೆ ಸ್ವಲ್ಪ ಏರುಪೇರಿನ ಘಟನೆಗಳು, ಅವರಿಗೆ ಅಭದ್ರತೆ ಕಾಡುವಂಥ ಘಟನೆಗಳು, ಅವರಿಗೆ ತೊಂದರೆಗಳು ಆಗುವಂಥ ಘಟನೆಗಳು ಪ್ರಪಂಚದಲ್ಲಿ ಅಲ್ಲಲ್ಲಿ ವರದಿ ಆಗುವಂಥ ಸಾಧ್ಯತೆ ಇರೋದ್ರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ವಿವಾದಗಳು ಹೆಚ್ಚಳಾಗುತ್ತೆ. ಕೌಟುಂಬಿಕದಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಯಾಕಂದರೆ ರವಿ ಮತ್ತು ಪಿತಾ ಪುತ್ರ ಸ್ವರೂಪವಾದಂಥ ಒಂದು ಸ್ಥಿತಿ ಅವರು. ಹಾಗಾಗಿ ಜಗತ್ತಿನ ಹಲವಾರು ದೇಶಗಳಿರ್ಬೋದು, ಜಗತ್ತಿನ ಕುಟುಂಬಗಳಿರ್ಬೋದು, ತಂದೆ ಮಕ್ಕಳ ಮಧ್ಯೆ ವಿವಾದಗಳಿಗೆ ಸ್ವಲ್ಪ ಜಾಸ್ತಿ ಹೆಚ್ಚಳಾಗೋದ್ರ ಜೊತೆಗೆ ಪತಿ ಪತ್ನಿಯರ ವಿವಾದಗಳು ಸಹ ಈ ಕಾಲದಲ್ಲಿ ಜಾಸ್ತಿ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ.
ಹಾಗಾಗಿ ಒಟ್ಟಾರೆ ಫಲದಲ್ಲಿ ಈ ಕುಂಭಮಾಸದ ಸಾರ್ವಜನಿಕ ಫಲವು ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅನೇಕ ರೀತಿಯ ಒಂದು ಬದಲಾವಣೆಗಳಿಗೆ, ಅನೇಕ ರೀತಿಯ ಪ್ರಾಕೃತಿಕವಾದ ದುರಂತಗಳಿಗೆ, ಅನೇಕ ರೀತಿಯ ಒಂದು ರಾಜಕೀಯ ಅಥವಾ ಧಾರ್ಮಿಕವಾದ ಏರುಪೇರುಗಳಿಗೆ, ಇನ್ನು ಕೆಲವೊಬ್ಬರಿಗೆ ಶಿಕ್ಷೆಗಳಾಗ್ತವೆ. ಈ ಶನಿ ಮಹಾರಾಜರು ನ್ಯಾಯ ತೀರ್ಮಾನ ಅಂತ ಹೇಳ್ತೀವಿ, ಆ ನ್ಯಾಯ ತೀರ್ಮಾನದಲ್ಲಿ ಕೆಲವೊಬ್ಬರಿಗೆ ಶಿಕ್ಷೆಗಳಾಗ್ತವೆ. ಆದರೆ ಕೆಲವೊಬ್ಬರು ಶಿಕ್ಷೆಯಿಂದ ನುಣುಚಿಕೊಳ್ಳುವಂಥದ್ದು ಘಟನೆಗಳಾಗ್ತವೆ. ಯಾಕಂದರೆ ಕೆಲವೊಂದು ಆ ರಾಶಿ ನಕ್ಷತ್ರದ ಮತ್ತು ಅಲ್ಲಿನ ಕುಂಡಲಿಯ ವಿಚಾರ ಗಮನಿಸಿದಾಗ ಕೆಲವೊಬ್ಬರಿಗೆ ಆ ಒಂದು ಶಿಕ್ಷೆಗಳಿಂದ, ಅಪರಾಧಗಳಿಂದ ನುಣುಚಿಕೊಳ್ಳುವಂಥ ಘಟನೆಗಳು ಆಗ್ತವೆ. ಅವರಿಗೆ ಇನ್ನೂ ಯಾವುದೋ ಒಂದು ಚಕ್ರಗಳು, ಕಾಲ ಪರಿವರ್ತನೆ ಚಕ್ರವರೆಗೆ ಅವರಿಗೆ ಏನೋ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಇಂತಹ ಹಲವಾರು ಒಂದು ವೈಚಿತ್ರ್ಯದ ಘಟನೆಗಳಿಗೆ ಸಾಕ್ಷಿ ಆಗುವಂಥದ್ದು ಕುಂಭಮಾಸ. ಫೆಬ್ರವರಿ 12ರ ರಾತ್ರಿಯಿಂದ ಮಾರ್ಚ್ 14ರವರೆಗೆ ಇರುವಂಥದ್ದು. ಅಪರೂಪಕ್ಕೆ 30 ವರ್ಷಗಳ ಬಳಿಕ ಮತ್ತೆ ಇನ್ನೂ ಇಂಥ ಒಂದು ಸಂಗಮ ಬರಬೇಕಾದ್ರೆ ಮತ್ತೆ 30 ವರ್ಷಗಳ ಬರುವಂಥದ್ದು. ಹಾಗಾಗಿ ಶನಿ ಮಹಾರಾಜರು ಯಾವಾಗಲೂ ಮಾರ್ಚ್ಗೆ ಅಂತ್ಯದ ಭಾಗದಲ್ಲಿ ತಮ್ಮ ರಾಶಿಯನ್ನು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ಕುಂಭದಲ್ಲಿ ಆಗುವಂಥ ಈ ಪರಿಣಾಮ ಇನ್ನು ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗುವಂಥ ಕ್ಷೇತ್ರಗಳಂದರೆ ವಿಶೇಷವಾಗಿ ಯಾರೋ ಈ ಟೂರು ಟ್ರಾವೆಲ್ ಅಂತ ಹೇಳ್ತೀವಿ, ಅಂಥ ಕ್ಷೇತ್ರಗಳು ಸ್ವಲ್ಪ ಪ್ರಯೋಜನ ಆಗುತ್ತೆ. ಯಾರೋ ಈ ರಿಯಲ್ ಎಸ್ಟೇಟು, ಭೂಮಿಯ ವ್ಯವಹಾರಗಳು ಮಾಡೋದು ಅಂಥವ್ರಿಗೆ ಸ್ವಲ್ಪ ಪ್ರಯೋಜನ ಆಗುತ್ತೆ. ಜೊತೆಗೆ ಯಾರು ಕೈಗಾರಿಕೆ, ಈ ಲೋಹ, ಮೆಟಲು ಅಥವಾ ಪವರ್ ಸೆಕ್ಟರ್ ಅಂತ ಹೇಳ್ತೀವಿ, ಪವರ್ ಅಂಥ ಸೆಕ್ಟರ್ಗಳು ಸ್ವಲ್ಪ ಪ್ರಯೋಜನ ಆಗುವಂಥ ಘಟನೆಗಳು ಇರ್ತವೆ. ಹಾಗೆಯೇ ಈಗಿನ ಆಧುನಿಕ ತಂತ್ರಜ್ಞಾನ, ಇಂಜಿನಿಯರಿಂಗ್ ಕ್ಷೇತ್ರ ಅಂತ ಹೇಳ್ತೀವಿ, ಆಧುನಿಕ ತಂತ್ರಜ್ಞಾನ, ಸಾಫ್ಟ್ವೇರ್, ಹಾರ್ಡ್ವೇರ್ ಅಥವಾ ಎಲೆಕ್ಟ್ರಾನಿಕ್, ಕಂಪ್ಯೂಟರ್ ಅಂಥ ಕ್ಷೇತ್ರಗಳಿಗೂ ಚೇತರಿಕೆ ಒಂದು ಫಲಗಳು ಕಂಡು ಬರ್ತವೆ. ಅದೇ ರೀತಿ ಯಾವುದಾದ್ರೂ ಇಂಧನಗಳು ಅಂತ ಹೇಳಿದ್ರು, ಇಂಧನಗಳು ಪೆಟ್ರೋಲು, ಡೀಸೆಲು ಅಥವಾ ಇನ್ನಿತರ ಇಂಧನ, ಪವರ್ ಅವುಗಳಿಗೆ ಸಹ ಈಗ ಸ್ವಲ್ಪ ಬೇಡಿಕೆ ಮತ್ತು ಬೆಲೆಗಳು ಹೆಚ್ಚಳ ಆಗುವಂಥದ್ದು. ಇಂಥ ಕ್ಷೇತ್ರಗಳು ಸ್ವಲ್ಪ ಉಜ್ವಲವಾಗಿ ನಡೆಯುತ್ತವೆ. ಇನ್ನು ಆಹಾರ ಕ್ಷೇತ್ರ ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಸಂಬಂಧಿತ ಕ್ಷೇತ್ರ ಅಥವಾ ಇನ್ನಿತರ ಕೆಲವು ಬೇರೆ ಬೇರೆ ರೀತಿಯ ಈ ಬಟ್ಟೆ ಬರೆಗಳನ್ನು ತಯಾರಂತೂ ಮಾಡೋದು ಕ್ಷೇತ್ರಗಳಿರ್ಬೋದು. ಇನ್ನು ಬೇರೆ ಬೇರೆ ರೀತಿಯ ಪಾತ್ರೆ ಪಗಡೆಯಂಥ ಕ್ಷೇತ್ರಗಳು ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಅಷ್ಟು ವ್ಯಾಪಾರಗಳು ಕುಸಿತ ಆಗ್ಬೋದು. ಅಥವಾ ಹಣ್ಣು, ತರಕಾರಿ ಇತ್ಯಾದಿಗಳ ಒಂದು ಬೆಲೆಗಳು ಏರಿಕೆಯಾಗಿ ಅಲ್ಲಿ ಲಭ್ಯತೆಗಳು ಕಡಿಮೆ ಆಗುವಂಥದ್ದು ಇವೆಲ್ಲ ಇರುತ್ತೆ. ಜನರಿಗೆ ಸ್ವಲ್ಪ ಈ ಬೆಲೆ ಏರಿಕೆಯ ಬಿಸಿ ಈಗ ಸ್ವಲ್ಪ ಬರುತ್ತೆ ಈ ಕಾಲದಲ್ಲಿ. ಹಾಗಾಗಿ ಸಾರ್ವಜನಿಕವಾಗಿ ಈ ಕುಂಭಮಾಸದ ಫಲವನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸಿದಾಗಿದೆ. ಇನ್ನು ನಾವು ರಾಶಿಗಳ ಮೇಲೆ ಯಾವ ರೀತಿ ರವಿಯ ಒಂದು ಕುಂಭ ಸಂಕ್ರಾಂತಿ ಅಥವಾ ಕುಂಭ ಮಾಸದಲ್ಲಿ ಅಂದರೆ ಈ ಫೆಬ್ರವರಿ 12ರಿಂದ ಮಾರ್ಚ್ 14ರವರೆಗೆ ರಾಶಿಗಳ ಮೇಲೆ ಯಾವ ರೀತಿ ರವಿಯ ಪರಿಣಾಮ ಇರುತ್ತೆ ಅನ್ನೋದು ಗಮನಿಸೋಣ. ಯಾಕಂದರೆ ಆ 3 ತ್ರಿಗ್ರಹದ ಪರಿಣಾಮ ಬೇರೆಯೇ ಇರುತ್ತೆ. ಅದಕ್ಕೆ ಪ್ರತ್ಯೇಕವಾದ ವಿಡಿಯೋದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಈಗ ಕೇವಲ ಇಲ್ಲಿ ರವಿಯನ್ನು ಕೇಂದ್ರೀಕರಿಸಿಕೊಂಡು ಅಂದರೆ ಸೂರ್ಯನನ್ನೇ ಕೇಂದ್ರೀಕರಿಸಿಕೊಂಡು ಸೂರ್ಯನ ಫಲ 12 ರಾಶಿಗಳ ಮೇಲೆ ಪ್ರತ್ಯೇಕವಾಗಿ ಹೇಗೆ ಇದನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ಬಾರಿ ನಿಮಗೆ ಲಾಭಸ್ಥಾನದಲ್ಲಿ ಬರುವಂಥದ್ದು. ಅಂದರೆ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ ನಿಮಗೆ ರಾಶಿಗೆ ಸಾಡೆ ಪ್ರವೇಶ ಆಗುವ ಮುನ್ನ ನಿಮಗೆ ಹಲವಾರು ಅವಕಾಶಗಳು ಕೈ ಬೀಸಿ ಬರ್ತವೆ. ಅಂದರೆ ಅದನ್ನು ನೀವು ಬಳಸಿಕೊಳ್ಳೋದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮಗೆ ಪರವಾಗಿಲ್ಲ. ಅದನ್ನು ದುರುಪಯೋಗ, ಅದನ್ನೊಂದು ಅವ್ಯವಹಾರ, ಭ್ರಷ್ಟಾಚಾರ, ಅನಾಚಾರಗಳು ಬಳಸ್ಕೊಂಡ್ರೆ ಮುಂದೆ ಬರುವಂಥ ಸಾಡೆ ನಿಮಗೆ ಅದಕ್ಕೆ ಗಂಭೀರವಾದ ಶಿಕ್ಷೆಗೆ ನಿಮಗೆ ಕಾದಿರುತ್ತೆ ಅನ್ನೋದು. ಹಾಗಾಗಿ ಈ ಬಾರಿ ನಿಮಗೆ ಈಗ ಬಂದಿದೆ ನೋಡಿ, ಈಗ ಅಪರೂಪಕ್ಕೆ ಬರೋದು ಲಾಭಸ್ಥಾನದಲ್ಲಿ ಸೂರ್ಯನು ಬರುವಂಥದ್ದು. ಅದು ಅಪರೂಪಕ್ಕೆ ಈಗ 12 ರಾಶಿಗಳಲ್ಲಿ ಕೇವಲ ಒಂದು ರಾಶಿಗೆ ಈ ಒಂದು ಅವಕಾಶ ಸಿಗುತ್ತೆ. ಯಾವಾಗಲೂ ಸೂರ್ಯನ ರಾಶಿ ಪರಿವರ್ತನೆ ಮಾಡುವಾಗ ಪ್ರತಿ ತಿಂಗಳಲ್ಲಿ ಕೇವಲ ಒಂದು ರಾಶಿಗೆ ಅಷ್ಟೇ ಈ ಲಾಭಸ್ಥಾನದ ಲಾಭ ಸಿಗಲಿದೆ. ಅಂತಹ ರಾಶಿ ನಿಮ್ಮದಾಗಿದೆ. ಈಗ ಅಲ್ಲಿ ರವಿ ಪುತ್ರನು ನಿಮಗೆ ಪೂರಕವಾಗಿದ್ದಾನೆ. ಒಂದೇ ಕಾಲದಲ್ಲಿ ಸೂರ್ಯ ಮತ್ತು ಶನಿ ಪೂರಕವಾಗಿರೋದು ಅಪರೂಪಕ್ಕೆ. ಅದು ನಿಮಗೆ ಕೇವಲ ಜೀವಮಾನದಲ್ಲಿ ಕೆಲವು ಬಾರಿ ಸಿಗ್ಬೋದು, ಒಂದು 4, 5, 6 ಬಾರಿ ಸಿಗುವಂಥ ಅವಕಾಶಗಳು. ಹಾಗಾಗಿ ಇದು ಜೀವಮಾನದ ಒಂದು ಅಪೂರ್ವವಾದ ಘಟನೆ. ಮತ್ತು 30 ವರ್ಷದವರೆಗೆ ಈ ಕುಂಭದಲ್ಲಿ ಅಂದರೆ ರವಿ ಮತ್ತು ಶನಿ ಸಂಗಮ ಬೇರೆ ಬೇರೆ ರಾಶಿಗಳಾಗ್ತವೆ. ಆದರೆ ಕುಂಭದಲ್ಲಿ ಆಗುವಂಥ ಸಂಗಮದ ಕಾಲದಲ್ಲಿ ನಿಮಗೆ ಈಗ ಅಪೂರ್ವವಾದ ಅವಕಾಶ. ಜೊತೆಗೆ ನಿಮಗೆ ಮುಂದಿನ 2 ತಿಂಗಳಲ್ಲಿ ಅಂದರೆ ಮುಂದಿನ ಈಗ ಮಾರ್ಚ್ ಅಂತ್ಯದ ಬಳಿಕ ನಿಮಗೆ ಸಾಡೆ ಆರಂಭ ಆಗುವಂಥ ಆ ಕಾಲದಲ್ಲಿ ನಿಮಗೆ ಈಗ ರವಿ ಮತ್ತು ರವಿಪುತ್ರ ಏಕಕಾಲದ ಲಾಭಸ್ಥಾನದ ಒಂದು ಪ್ರಯೋಜನ ಸಿಗ್ತಾಯಿದೆ. ಕುಂಭರಾಶಿಯವರಿಗೆ ಇದು ಬಹಳಷ್ಟು, ಮೇಷರಾಶಿಯವರಿಗೆ ಕುಂಭದ ಒಂದು ವಿಶೇಷ ಪರಿಣಾಮ ಅನೇಕ ರೀತಿಯ ಪ್ರಯೋಜನಗಳನ್ನು ಮಾಡ್ತವೆ. ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಬೆಪ್ಪುವಂಥ ಘಟನೆಗಳು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡಂಥ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಇನ್ನಿತರ ಯಾವುದೇ ಸೀಟುಗಳೆಲ್ಲ ಸಿಗುವಂಥದ್ದು, ವ್ಯಾಪಾರ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು, ಕೆಲವೊಬ್ಬರಿಗೆ ದೂರ ಪ್ರಯಾಣ, ಯಾತ್ರೆ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ. ಇನ್ನು ಯಾರು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇವೆಲ್ಲ ಮಾಡ್ತಾರೆ ಅವರಿಗೆ ಅಂತಹ ಕ್ಷೇತ್ರದಲ್ಲಿ ಉತ್ತಮ ಲಾಭ ಆದಾಯ ಬರಲಿದೆ. ನಿರಂತರವಾಗಿ ನಿಮ್ಮ ಉದ್ಯಮದಲ್ಲಿ ಪ್ರಗತಿ ಬರಲಿದೆ. ಹಿಂದೆ ಬಹಳ ಕಾಲದಿಂದ ಬಾಕಿಯಾಗಿದ್ದ ಹಲವಾರು ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ಫೆಬ್ರವರಿ 12ರಿಂದ ಮಾರ್ಚ್ 14ರವರೆಗೆ ನಿಮಗೆ ಬಹಳಷ್ಟು ಪ್ರಮುಖವಾದ ಕೆಲಸ ಕಾರ್ಯಗಳಿದೆ. ಅದು ಬೇಗನೆ ಮಾಡಿ ಮುಗಿಸಿಕೊಳ್ಳಿ. ಇಂಥ ಅವಕಾಶ ಮತ್ತೆ ಬರುವಂಥದ್ದಲ್ಲ. ಜೊತೆಗೆ ಯಾವುದೇ ಆಸ್ತಿ ವಿವಾದ
ಅಥವಾ ಕೌಟುಂಬಿಕವಾದ ಒಂದು ಆಸ್ತಿಗೆ ಸಂಬಂಧಪಟ್ಟ ಏನಾದರೂ ಕೇಸು ಕಟ್ಲೆಗಳು ಮತ್ತು ಇನ್ನಿತರ ಯಾವುದೇ ವಿವಾದಗಳು, ಪಿತ್ರಾರ್ಜಿತ ಆಸ್ತಿ ಸ್ವತ್ತುಗಳಿಗೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲ ಈಗ ಬಗೆಹರಿಸಿಕೊಳ್ಳಲಿಕ್ಕೆ ಅಥವಾ ರಾಜಿ ಸಂಧಾನದ ಮೂಲಕ, ಶಾಂತಿ ಸಂಧಾನದ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶಗಳು. ಅದಕ್ಕೆ ನಿಮಗೆ ಬೇಕಾದ ಹಿರಿಯರ, ಗುರುಗಳ ಅಥವಾ ಇನ್ನಿತರರ ಮಾರ್ಗದರ್ಶನ ಈಗ ಸಿಗುತ್ತೆ. ಏನಾದರೂ ನೀವು ಆರಂಭ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅಥವಾ ವ್ಯಾಪಾರ ಉದ್ಯಮ ಏನಾದರೂ ಆರಂಭ ಮಾಡಬೇಕು, ಏನೋ ಯಂತ್ರ ವಾಹನ ಕೊಳ್ಳಬೇಕು, ಇರುವಂತಹ ಉದ್ಯಮನಿಗೆ ಎಕ್ಸ್ಪಾಂಡ್ ಮಾಡಬೇಕು, ಇಂಥ ನಿಮ್ಮ ದೀರ್ಘಕಾಲೀನ ಯೋಜನೆಗಳಿದ್ರೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಬಹಳಷ್ಟು ಅತ್ಯುತ್ತಮವಾದ ಕಾಲ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈಗ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಈ ಕಾಲದಲ್ಲಿ ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿರ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಅಥವಾ ಬಂಧು ಮಿತ್ರರ ಮಧ್ಯೆ ಎಲ್ಲ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು, ಅಂದರೆ ಮದುವೆ ಫಿಕ್ಸ್ ಆಗೋದಾಗಲಿ ಅಥವಾ ಮನೆ ಕೊಳ್ಳುವಂಥ ವಿಚಾರ ಆಗಲಿ, ಮನೆಯ ಗೃಹ ಪ್ರವೇಶ ನಡೆಸುವಂತಾಗಲಿ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ಭಾಳಷ್ಟು ಉತ್ತಮವಾದ ಫಲ ಇದೆ. ಉದ್ಯೋಗದವರಿಗೆ ಕೆಲವರಿಗೆ ಉದ್ಯೋಗ ಬಡ್ತಿ ಸಿಗ್ಬೋದು, ಕೆಲವರಿಗೆ ಉತ್ತಮವಾದ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದ ಉದ್ಯೋಗದ ಸಿಗುವಂಥ ಅವಕಾಶ, ಕೆಲವರಿಗೆ ವಿದೇಶದ ಒಂದು ಪ್ರಯಾಣದ ಅವಕಾಶ, ವಿದೇಶದ ಉದ್ಯೋಗದ ಅವಕಾಶ. ಈ ರೀತಿ ಏನೇನೋ ನೀವು ಪ್ರಯತ್ನ ಪಟ್ಟಿದ್ದೀರೋ, ಏನೇನೋ ನೀವು ಕನಸು ಅಥವಾ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಆ ಗುರಿಯನ್ನು ತಲುಪಲಿಕ್ಕೆ ಈಗ ರವಿ ಮತ್ತು ರವಿಪುತ್ರರು ಏಕಕಾಲದಲ್ಲಿ ನಿಮಗೆ ಲಾಭದ ಒಂದು ಅವಕಾಶವನ್ನು ಕೊಡ್ತಾಯಿದ್ದಾರೆ. ಅದರ ಜೊತೆಗೆ ನಿಮಗೆ ಬುಧನೂ ಸಹ ಈ ತ್ರಿಗ್ರಹದ ಸ್ವರೂಪದಲ್ಲಿ ಬುಧನೂ ಸಹ ಇದೇ ಕಾಲದಲ್ಲಿ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಕುಂಭ ಮಾಸವು ಈ ಒಂದು ಮೇಷರಾಶಿಯವರಿಗೆ ಅಪೂರ್ವವಾದ ಅವಕಾಶ. ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಅದನ್ನೆಲ್ಲ ಮೇಷರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಗದಾನಗಳನ್ನು ಮಾಡಬಹುದಾಗಿದೆ ಈ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ಈ ಬಾರಿಯ ಒಂದು ಸೂರ್ಯನ ಪರಿವರ್ತನೆ ಅಥವಾ ಕುಂಭ ಮಾಸವು ಉತ್ತಮ ಫಲವನ್ನು ಕೊಡುವಂತಹ ಸ್ಥಾನದಲ್ಲಿರುತ್ತೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ 10ನೇ ಮನೆ ಅಂತ ಹೇಳ್ತೇವೆ. ಆ ಕರ್ಮಸ್ಥಾನದಲ್ಲಿ ಬರುವಂತಹ ರವಿಯು ಈ ಬಾರಿ ನಿಮಗೆ ವಿಶೇಷವಾಗಿ ಫೆಬ್ರವರಿ 12ರಿಂದ ಮಾರ್ಚ್ 14ರವರೆಗೆ ವಿಶೇಷವಾದ ಶುಭ ಫಲವನ್ನು ಕೊಡಲಿದ್ದಾನೆ. ಅಪೂರ್ವವಾದ ಅವಕಾಶ, ಮತ್ತೆ ಮತ್ತೆ ಸಿಗುವಂಥ ಅವಕಾಶ ಅಲ್ಲ. ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಪರಿವರ್ತನೆಗಳು ಆಗಲಿವೆ. ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂತಾಗಲಿ, ಇರುವಂತಹ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಯನ್ನು ಕಂಡುಕೊಳ್ಬೇಕಂತ ಬದಲಾವಣೆಗಳು ಬರುವಂತಾಗಲಿ, ಇನ್ನು ವ್ಯಾಪಾರ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆ ಮಾಡೋರಿಗೆ ಉತ್ತಮ ಫಲ ಇದೆ. ಅಥವಾ ಯಾವುದೇ ವ್ಯಾಪಾರ ಉದ್ಯಮ ಮಾಡೋದು, ಉದಾಹರಣೆಗೆ ಟೂರು, ಟ್ರಾವೆಲು, ಕೇಟರಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಎಂಟರ್ಟೈನ್ಮೆಂಟ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಈ TV, ಸಿನಿಮಾ, ಮಾಧ್ಯಮ ಇತ್ಯಾದಿ ಹಲವಾರು ಕ್ಷೇತ್ರಗಳಿರ್ತವೆ. ಅಂತಹ ಕ್ಷೇತ್ರಗಳ ವೃಷಭ ರಾಶಿಯವರಿಗೆ ಅವಕಾಶಗಳು ಸಿಗಲಿವೆ. ಹಿಂದೆ ನಿಮ್ಮ ಕೈ ಬಿಟ್ಟಿದ್ದಂಥ ಚಾನ್ಸ್ ಅಂದರೆ ಅವಕಾಶಗಳು ಈಗ ನಿಮಗೆ ಸಿಗಲಿವೆ. ಜೊತೆಗೆ ನೀವು ಹಿಂದೆ ಪ್ರಯತ್ನ ಪಟ್ಟಿದ್ದ ಒಂದು ಯಾವುದೋ ಕೆಲಸ ಕಾರ್ಯಗಳಿಗೆ ಈಗ ಅದರ ಫಲ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಕೈವಶ ಆಗಲಿವೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ, ಅದು ಇನ್ವೆಸ್ಟ್ಮೆಂಟ್ ಮಾಡಿದರ ಒಂದು ಪ್ರತಿಫಲ ನಿಮಗೆ ಈಗ ದೊಡ್ಡ ಮೊತ್ತದ ಸಿಗುವಂಥದ್ದು. ಮನೆ, ಭೂಮಿ ಕೊಳ್ಳುವ ಅವಕಾಶ, ವಾಹನ ಕೊಳ್ಳುವ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ವಿವಾಹ ಪ್ರಯತ್ನ ಪಟ್ಟರೆ ವಿವಾಹದ ಒಂದು ಅವಕಾಶಗಳು, ಕೋರಿಕೆಗಳು ಬರುವಂಥದ್ದು. ಅಥವಾ ಪ್ರೇಮ ಪ್ರಕರಣದಲ್ಲಿವರೆಗೆ ಪ್ರೇಮ ವಿಚಾರದಲ್ಲಿ ಸಾಫಲ್ಯತೆ ಬರುವಂಥದ್ದು. ಈ ರೀತಿ ಹಲವಾರು ನಿಮ್ಮ ವೈಯಕ್ತಿಕ ಜೀವನದಲ್ಲೂ, ಕೌಟುಂಬಿಕವಾಗಿಯೋ, ಆರ್ಥಿಕ ಅಂದರೆ ಹಣಕಾಸಿನ ವಿಚಾರವಾಗಿಯೋ, ಆರೋಗ್ಯದ ವಿಚಾರವಾಗಿಯೋ ಬಹಳ ಉತ್ತಮ ಫಲ ರವಿಯು ಈಗ ಕೊಡಲಿದ್ದಾನೆ. ಹಾಗಾಗಿ ಆ ಲಾಭ ಸ್ಥಾನದ ಕರ್ಮಸ್ಥಾನದ ವಿಶೇಷವಾದ ಅವಕಾಶವನ್ನು ಈ ಬಾರಿ ವೃಷಭ ರಾಶಿಯವರು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆ ಮಾರ್ಗದಲ್ಲಿ ಹೆಚ್ಚಿನ ಒಂದು ಅವರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರುವಂಥದ್ದಾಗಲಿ, ಅಥವಾ ರಾಜಕೀಯ ಕ್ಷೇತ್ರ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬೋದು. ಅದು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳು. ಈ ರೀತಿ ನಾನಾ ರೀತಿಯ ಅವಕಾಶಗಳಿಗೆ ಇದನ್ನು ಉಪಯೋಗಿಸಿಕೊಳ್ಬೋದು. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಬೇಗನೆ ಆಗಿ ಸಿದ್ಧಿಯಾಗಲಿವೆ. ಹಾಗಾಗಿ ಅಪರೂಪಕ್ಕೆ ಬರುವಂಥ ಈ ಅವಕಾಶವನ್ನು ವೃಷಭ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಫೆಬ್ರವರಿ 12ರಿಂದ ಮಾರ್ಚ್ 14ರ ಅವಧಿ ರವಿಯ ಕುಂಭ ಮಾಸದ ವಿಶೇಷವು ನಿಮಗೆ ಅಧಿಕ ಫಲವನ್ನು ಕೊಡಲಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಮತ್ತು ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಸ್ಥಾನ ಅಂದರೆ 9ನೇ ಮನೆ ಅಂತ ಹೇಳ್ತೇವೆ. ಆ ನವಮದದಿಂದ ಅಷ್ಟೊಂದು ಉತ್ತಮ ಫಲಗಳು ಕಂಡು ಬರ್ತಿಲ್ಲ, ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ನಿಮಗೆ ಆರ್ಥಿಕವಾಗಿ ಅಥವಾ ಆರೋಗ್ಯದ ವಿಚಾರಕ್ಕೆ ಏನು ತೊಂದರೆ ಇಲ್ಲ. ಮನಸ್ಸಿನ ಮೇಲೆ, ಮಾತಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಅಂದರೆ ಸ್ವಲ್ಪ ಅತೃಪ್ತಿಯ ವಾತಾವರಣ, ಬಂಧುಗಳ ಜೊತೆಗೆ ವೈರುತ್ವಗಳು ಬರೋದು, ಇನ್ನಿತರ ನಿಮ್ಮ ಅವಮಾನ ಮಾಡೋದು, ಅಥವಾ ಬಂಧು ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ನಿಮ್ಮದೇ ಯಾವುದೇ ನಿರ್ಧಾರವನ್ನು ಬಂಧುಗಳಾಗಿ ಮಿತ್ರರಾಗಿ ವಿರೋಧ ಮಾಡುವಂಥದ್ದು, ಯಾವುದೇ ಪ್ರಯತ್ನಗಳು ಫಲಗಳು ಸ್ವಲ್ಪ ನಿಧಾನವಾಗಿ ಬರುವಂಥದ್ದು, ಯಾವುದೇ ರೀತಿಯ ಆರ್ಥಿಕವಾದ ಚಟುವಟಿಕೆಗಳಲ್ಲಿ ಸ್ವಲ್ಪ ನಿಮಗೆ ಲಾಭದ ಬದಲು ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳು ಬರುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ, ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗ್ತವೆ. ಜೊತೆಗೆ ಈ ಕಾಲದಲ್ಲಿ ನೀವು ಮನಸ್ಸು, ಮಾತು ಎರಡನ್ನು ನಿಯಂತ್ರಣದಲ್ಲಿಸ್ಕೊಂಡು, ಅಂದರೆ ಮಾತಿನಲ್ಲಿ ನಿಮಗೆ ಎಲ್ಲ
ಸ್ವಲ್ಪ ನಕಾರಾತ್ಮಕ ಭಾವನೆ, ಋಣಾತ್ಮಕವಾದ ಮಾತುಗಳು ಅಥವಾ ಇನ್ನಿತರ ಜೊತೆಗೆ ಜಗಳ ಕಾಯುವಂಥ ಒಂದು ಮಾತುಗಳೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಅಪ್ರಿಯವಾದ ಮಾತುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮಾತನ್ನು ಸ್ವಲ್ಪ ನಿಯಂತ್ರಣ, ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಈಗ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ ಇವೆಲ್ಲ ಉತ್ಪತ್ತಿಯಾಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಅನಿಯಂತ್ರಿತವಾದ ಮನಸ್ಸಿನ ಮೇಲೆ ಖಿನ್ನತೆ, ಒತ್ತಡ, ಅದೇ ಸ್ಟ್ರೆಸ್, ಟೆನ್ಷನ್ ಅಂತ ಹೇಳ್ತೀವಲ್ಲ, ಅದು ನಮಗೆ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಅಂಥ ಒಂದು ಸ್ಟ್ರೆಸ್, ಟೆನ್ಷನ್ ಸ್ವಲ್ಪ ನೀವು ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು. ಅದಕ್ಕೆ ಸೂಕ್ತವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗನೋ ಅಥವಾ ಯೋಗನೋ, ಪ್ರಾಣಾಯಾಮನೋ ಇತ್ಯಾದಿ ಯಾವುದೇ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಅದರ ಹೊರತು ನಿಮಗೆ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಅಥವಾ ಹೆಚ್ಚಿನ ಕಷ್ಟ ನಷ್ಟಗಳು ಅಥವಾ ಅನಾರೋಗ್ಯ ಅಂಥದ್ದೇನಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಆಗ್ಬೋದಾಗಿದೆ ಈ ಕಾಲದಲ್ಲಿ. ಆಸಕ್ತಿಯುಳ್ಳ ಮಿಥುನ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ಬಾರಿ ರವಿ ಇದ್ದಾಗಿ ಅಷ್ಟೇನು ಉತ್ತಮ ಫಲಗಳು ಕಂಡುಬರೋದಿಲ್ಲ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬರುವಂಥದ್ದು ಸ್ವಲ್ಪ ಸಂಕಷ್ಟಗಳ ಸೂಚಕ ಇರುತ್ತೆ. ಅಷ್ಟಮದಲ್ಲಿ ಬಂದಂಥ ರವಿಯು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು, ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬರ್ಬೋದು, ಆರ್ಥಿಕತೆ ಹಣದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನಾವು ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ತುಂಬ ಕಾಳಜಿ ಬೇಕಾಗುತ್ತೆ. ಯಾರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಬ್ಲಡ್ ಪ್ರೆಷರು ಯಾವುದೋ ಅಥವಾ ಇನ್ನಿತರ ಯಾವುದೇ ಈ ಸಮಸ್ಯೆಗಳಿದ್ದರೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಕಾಣ್ಬೋದು. ನಿಯಂತ್ರಣದಲ್ಲಿದ್ದಂಥ ಆರೋಗ್ಯ ಹಠಾತ್ತಾಗಿ ಏರುಪೇರಾಗುವಂಥದ್ದು. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟ್, ಚಿಕಿತ್ಸೆಯನ್ನು ಸರಿಯಾದ ಸಕಾಲದಲ್ಲಿ ಅದನ್ನು ಪಡ್ಕೊಳ್ಬೇಕು. ಇನ್ನು ಆರೋಗ್ಯವಂತರಿಗೆ ಸಹ ಸ್ವಲ್ಪ ಸುಸ್ತಾಗುವಂಥದ್ದು, ಯಾವುದೇ ಕಾರ್ಯದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಸೋಮಾರಿತನ, ಆಲಸ್ಯ ಇತ್ಯಾದಿ ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗೆ ಆರೋಗ್ಯದ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮಗಳು ಬರುವಂಥದ್ದು. ಇನ್ನು ಯಾರು ಯಂತ್ರ, ವಾಹನ, ಉಪಕರಣ ಚಾಲನೆ ಮಾಡೋರು ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗ್ಬೋದು. ವಾಹನ ಚಲಾವಣೆಯಲ್ಲಿ ವಿಶೇಷವಾಗಿ ನೀವು ರಾತ್ರಿ ಕಾಲದಲ್ಲಿ ವಾಹನ ಚಾಲನೆ ಮಾಡೋದಿಲ್ಲ ಅಥವಾ ಅಪರಿಚಿತ ರಸ್ತೆಗಳಲ್ಲಿ ವಾಹನ ಓಡಿಸೋದಿಲ್ಲ ಅಥವಾ ಈ ಸೇಫ್ಟಿ ರೂಲ್ಸ್ ಅಂದರೆ ಸುರಕ್ಷಾ ಕ್ರಮಗಳನ್ನು ನಿರೋಧಿಸಿ ಅದನ್ನು ಭಂಗ ಮಾಡಿಕೊಂಡು ವಾಹನ ಚಾಲನೆ ಮಾಡೋದು, ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ. ಅದೇ ರೀತಿ ನಿಮಗೆ ಆರೋಗ್ಯದಲ್ಲಿ ಮತ್ತು ವಾಹನದಲ್ಲಿ ಎಚ್ಚರಿಕೆ, ಜೊತೆಗೆ ಮಾತಿನ ಮೇಲೆ ಸಹ ನಿಗಾ ಬೇಕು. ಮಾತಿನ ಜನ ಬಂಧುಗಳಲ್ಲಿ, ಮಿತ್ರರಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಜಗಳಗಳಾಗುತ್ತೆ. ನೀವು ಮಾತನ್ನು ಅವರು ವಿರೋಧಿಸಿದಾಗಲಿ ಅವರ ಮಾತನ್ನು ನೀವು ವಿರೋಧಿಸುವಂಥದ್ದು ಅವಮಾನಕರವಾದ ಘಟನೆಗಳು ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆಗಳು, ಜೊತೆಗೆ ಆರ್ಥಿಕವಾಗಿನ ಎಲ್ಲ ನಿಮ್ಮ ಚಟುವಟಿಕೆಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಬರಬೇಕಾದ ಹಣ ಸ್ವಲ್ಪ ನಿಧಾನ ಆಗುವಂಥದ್ದು. ಹಾಗಾಗಿ ಮನ ಧನದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಈ ಕಟಕ ರಾಶಿಗೆ ಬರ್ಬೋದಾಗಿದೆ. ಯಾಕಂದರೆ ನಿಮಗೆ ರಾಶಿಯಿಂದ ಅಷ್ಟಮದಲ್ಲಿರುವಂತಹ ರವಿಯ ಕಾರಣ ಅಲ್ಲಿ ಶನಿಯ ಯುತಿ ಸಹ, ಶನಿಯು ಸಹ ನಿಮಗೆ ಅಷ್ಟಮದಲ್ಲಿ ಇದ್ದಿರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಅಂತಹ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಸ್ತೋತ್ರ, ರವಿಗೆ ಸಂಬಂಧಪಟ್ಟ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನ ಹೇಳಬೇಕಾಗತ್ತೆ ಈ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ 7ನೇ ಮನೆ ಅಥವಾ ಸಪ್ತಮದ ಚಲನೆ. ಸಪ್ತಮದಲ್ಲಿ ಅಲ್ಲಿ ರವಿಯಿಂದ ಮಿಶ್ರ ಫಲಗಳ ಸೂಚನೆ ಅಂತ ಬರುತ್ತೆ. ಅಲ್ಲಿ ಆರ್ಥಿಕ ಅಂದರೆ ಹಣಕಾಸಿನ ಮೇಲೆ ಏನು ಅಡ್ಡ ಪರಿಣಾಮ ಇಲ್ಲ, ಆರೋಗ್ಯದ ಮೇಲೆ ಸಹ ಅಷ್ಟೊಂದು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ. ಕೌಟುಂಬಿಕ ವಿಚಾರ ಅಂದರೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಅಂತ ಹೇಳ್ತಾರೆ, ಆ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ, ಸಹೋದರರ ಮಧ್ಯೆ, ಈ ರೀತಿ ಆ ಒಂದು ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಏರುಪೇರಿನ ವಾತಾವರಣ, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಥವಾ ನೀವು ಮಾಡಿದ್ದನ್ನು ಅವರು ವಿರೋಧಿಸೋದು ಅಥವಾ ಅವರು ಮಾಡಿದ್ದನ್ನು ನೀವು ವಿರೋಧಿಸೋದು, ಇಂತಹ ಸಣ್ಣ ಪುಟ್ಟ ವಿಚಾರಗಳಿಗೂ ವಾಗ್ವಾದ ಕಲಹಗಳು ಹೆಚ್ಚಳಾಗುತ್ತೆ. ಅದು ಈಗಾಗಲೇ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಅದು ಈ ತಿಂಗಳು ಸ್ವಲ್ಪ ಇನ್ನಷ್ಟು ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂತಹ ಕಾಲದಲ್ಲಿ ಸ್ವಲ್ಪ ಕೌಟುಂಬಿಕ ವಿಚಾರ, ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ನಾವು ಕೆಲಸ ಮಾಡುವಂಥ ಜಾಗದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಮೇಲಾಧಿಕಾರಿಗಳು ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡೋದಾಗಲಿ, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಕಂಪ್ಲೇಂಟನ್ನು ಕೊಡೋದಾಗಲಿ, ಇವೆಲ್ಲ ಜರುಗುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಜ್ಜೆ ಬೇಕು. ಇದನ್ನು ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಮಾತಿನ ತೊಂದರೆಗಳು ಆಗುವಂಥದ್ದು, ಅಥವಾ ವಿರುದ್ಧ ಲಿಂಗದವರಿಂದ ಏನೋ ನಿಮಗೆ ಅಪಚಾರಗಳು, ಆರೋಪಗಳು ಬರುವಂಥದ್ದು, ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಇತ್ಯಾದಿ ತೊಂದರೆಗಳಿಗೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೈಯಕ್ತಿಕ ಜೀವನ ಮತ್ತು ಇದು ಬಾಂಧವ್ಯ, ಕೌಟುಂಬಿಕ ಜೀವನ ಇದರ ಮೇಲೆ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಅದರ ಹೊರತು ಆರ್ಥಿಕ ಅಂದರೆ ಹಣಕಾಸು, ಉದ್ಯೋಗಕ್ಕೆ ತೊಂದರೆ ಇರೋದಿಲ್ಲ, ಆರೋಗ್ಯಕ್ಕೂ ಏನೋ ಅಡೆತಡೆಗಳು ಇರೋದಿಲ್ಲ. ಎಲ್ಲ ನಿಮ್ಮ ಒಂದು ಮಾತು, ನಡವಳಿಕೆಯನ್ನು ಸ್ವಲ್ಪ ಶುದ್ಧಗೊಳಿಸಿದರೆ ಹೆಚ್ಚೇನೂ ಆತಂಕ ಪಡೋದಿಲ್ಲ ಸಿಂಹರಾಶಿಯವರು. ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಈ ಬಾರಿ ರವಿಯಿಂದ ಉತ್ತಮ ಪಡೆಯುವಂತಹ ಒಂದು ರಾಶಿಗಳಲ್ಲಿ 3ನೇ ರಾಶಿಯಾಗಿ ಕನ್ಯಾ ರಾಶಿ ಮೂಡ್ತಾ ಇದೆ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ 6ಥ ಅಥವಾ 6ನೇ ಸ್ಥಾನದಲ್ಲಿ ವಿಶೇಷವಾದ ಫಲ, ಇಷ್ಟಾರ್ಥಗಳ ಸಿದ್ಧಿಯನ್ನು ಕೊಡುವಂಥ ಒಂದು ರವಿಯ ಅನುಗ್ರಹ ನಿಮಗೆ ಸಿಗ್ತಾ ಇರುತ್ತೆ. ಆರೋಗ್ಯವು ಸುಧಾರಣೆ ಆಗುತ್ತೆ. ಶನಿ ಮಹಾರಾಜರು ಆಗಲೇ ನಿಮಗೆ ವರನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ರವಿ ಮತ್ತು ರವಿಪುತ್ರರ ಏಕಕಾಲದ ಆಶೀರ್ವಾದ ಪಡೆಯುವಂಥ ರಾಶಿಗಳಲ್ಲಿ ಮೇಷರಾಶಿಯ ಬಳಿಕ ಕನ್ಯಾ ರಾಶಿಯು ಒಂದು ಉತ್ತಮವಾದ ಒಂದು ರಾಶಿಯಾಗಿರುತ್ತೆ. ಇಲ್ಲಿ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಈಗಾಗುವಂಥದ್ದು. ಇಚ್ಛಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಗಳಿಗೆ ಉದ್ಯಮ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಜೊತೆಗೆ ಮಾಡುವಂಥ ಆರ್ಥಿಕವಾದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು, ಅನಿರೀಕ್ಷಿತವಾದ ಲಾಭಗಳು ಬರ್ಬೋದಾಗಿದೆ.
ಜೊತೆಗೆ ಈ ವಿದ್ಯೆ ಕ್ಷೇತ್ರದಲ್ಲಿರುವಂಥವರಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರಿಗೆ ಅವರಿಗೆ ಅವರವರ ಒಂದು ದೀರ್ಘಕಾಲದ ಬೇಡಿಕೆಗಳು ಈಗ ಬೇಗನೆ ಈಡೇರುವಂಥದ್ದು. ಜೊತೆಗೆ ಗುರು ಅನುಗ್ರಹವು ಈ ಕಾಲ ಬಹಳಷ್ಟು ಉತ್ತಮ ಇರೋ ಕಾರಣ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು. ಮದುವೆಗೆ ಓಡಾಟ ಮಾಡೋರಿಗೆ ಮತ್ತು ಮದುವೆಯ ಒಂದು ಉತ್ಸಾಹದಲ್ಲಿರೋರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಅಥವಾ ಮನೆಯಲ್ಲಿ ಇನ್ನಿತರ ಶುಭ ಕಾರ್ಯಗಳು ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಭೂಮಿಯ ವಿವಾದ ಅಥವಾ ಆಸ್ತಿ ವಿವಾದಗಳೆಲ್ಲ ಪರಿಹಾರ ಆಗುವಂಥದ್ದು. ಭೂಮಿ ಮನೆ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ಭೂಮಿಯ ಒಂದು ಮನೆಯ ಇತ್ಯಾದಿಗಳ ದಾಖಲೆ ಪತ್ರಗಳು ಕೈ ಸೇರುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಕನ್ಯಾ ರಾಶಿಯವರಿಗೆ ಈ ಕಾಲದಲ್ಲಿ ಆಗಲಿವೆ. ರವಿ ಪುತ್ರ ಮತ್ತು ಬುಧನ ಅನುಗ್ರಹ ಈ ಕಾಲದಲ್ಲಿ ಆಗ್ತಾ ಇರುವಂಥದ್ದು. ಇಷ್ಟಾರ್ಥಗಳು ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು. ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ತುಂಬ ಒಂದು ಲಾಭ ಆದಾಯ ಬರ್ಬೋದು. ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ, ಉತ್ಪನ್ನಗಳ ಬೆಲೆ ಏರಿಕೆಯಿಂದ ಅವರು ಆಕಸ್ಮಿಕವಾಗಿ ಹೆಚ್ಚು ಲಾಭವನ್ನು ಗಳಿಸುವಂಥ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಇದ್ದಂಥ ಹಳೆಯ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಮನೆಯಲ್ಲಿ ಈಗ ಒಂದು ಸುಖ ಶಾಂತಿ ಸಮೃದ್ಧಿಯ ವಾತಾವರಣ ಮೂಡುವಂಥದ್ದು. ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ಈಡೇರುವಂಥದ್ದು ಇರುತ್ತೆ. ಯಾತ್ರೆ ಪ್ರವಾಸ ಹೋಗುವಂಥದ್ದಾಗಲಿ, ಅದು ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವಂಥದ್ದು ಇತ್ಯಾದಿ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಹಲವಾರು ಘಟನೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಜರಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಹಣಕಾಸು ಉತ್ತಮ ಇರುತ್ತೆ. ಹಾಗಾಗಿ ಅನೇಕ ಒಂದು ಶುಭ ಫಲಗಳನ್ನು ಈ ನಿರೀಕ್ಷೆ ಮಾಡ್ಬೋದು ರವಿಯ ಈ ಕುಂಭ ಮಾಸದ ಕಾಲದಲ್ಲಿ. ಆಸಕ್ತಿ ಉಳ್ಳಂಥ ಕನ್ಯಾ ರಾಶಿಯವರು ಈ ರವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದಾಗಿದೆ. ಮುಂದೆ ತುಲಾರಾಶಿಗೆ ಈ ಬಾರಿ ಪಂಚಮ ಅಥವಾ 5ನೇ ಸ್ಥಾನದಲ್ಲಿ ಇರುವಂಥದ್ದು. ಪಂಚಮದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಇಲ್ಲ. ಮನಸ್ಸು ಮತ್ತು ಮಾತಿನ ಮೇಲೆ ತುಂಬ ಕಂಟ್ರೋಲ್ ಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ತಂದೆ ಮಕ್ಕಳ ಮಧ್ಯೆ ಅಥವಾ ಹಿರಿಯರ ಜೊತೆಗೆ ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಸಹೋದ್ಯೋಗಗಳ ಜೊತೆಗೆ ಮಾತಿನ ಕಲಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲದರಲ್ಲೂ ಮನೆ ಒಳಗಾಗುತ್ತೆ, ಮನೆಯ ಆಚೆಯೂ ಉದ್ಯೋಗ ವ್ಯಾಪಾರ ವೃತ್ತಿ ಮಾಡೋ ಜಾಗದಲ್ಲೂ ಸಹ ಈ ಮಾತಿನ ಚಕಮಕಿಗಳು ಬರ್ತವೆ. ವಿಶೇಷವಾಗಿ ನಿಮ್ಮ ಮೇಲೆ ಆರೋಪ ಬರೋದಾಗಲಿ, ನಿಮಗೆ ಅವಮಾನಕರ ಘಟನೆ ಮಾಡೋದಾಗಲಿ, ನಿಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡೋದಾಗಲಿ, ಅದರಿಂದ ನಿಮಗೆ ನೀವು ಸುಳ್ಳು ಆರೋಪ ಮಾಡಿ ಯಾರಿಗೆ ತಾನೇ ಸಹಜವಾಗಿ ಸಿಟ್ಟು ಬಂದೇ ಬರುತ್ತೆ. ಹಾಗಾಗಿ ಆ ಸಿಟ್ಟಿನಿಂದ ನೀವು ಇನ್ನಷ್ಟು ಅಲ್ಲಿ ಜಗಳವನ್ನು ವಾಗ್ವಾದವನ್ನು ಮಾಡುವಂಥದ್ದು, ಹಾಗಾಗಿ ಕಲಹ ವಾಗ್ವಾದ ಖಿನ್ನತೆ ಅಂಥ ಘಟನೆಗಳು ಜరుగుತ್ತವೆ. ಇಂತಹ ಒಂದು ಘಟನೆಗಳಿಂದ ನಿಮಗೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬಂದು ಮನಸ್ಸಿನ ಸ್ವಲ್ಪ ಖಿನ್ನತೆ ಜಾಸ್ತಿ ಆಗುತ್ತೆ, ಅಥವಾ ಒಂಟಿತನ ಕಾಡುವಂಥದ್ದು, ಅಥವಾ ಕೆಲವೊಮ್ಮೆ ಬಾರಿ ನೀವು ಮನಸ್ಸಲ್ಲಿ ಜಿಗುಪ್ಸೆ ಮಾಡುವಂತಹ ಘಟನೆಗಳು ಇವೆಲ್ಲ ಜರುಗುತ್ತೆ. ಹಾಗಾಗಿ ಮನೋನಿಯಂತ್ರಣ ಮತ್ತು ಮಾತನ ನಿಯಂತ್ರಣ ಮಾಡ್ಕೋಬೇಕು. ಅಥವಾ ಇನ್ನಿತರ ಜೊತೆಗೆ ಯಾವುದೇ ವ್ಯವಹರಿಸುವಾಗ ಅಂದರೆ ಮಾತಿನಲ್ಲಿ ಮಾತಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇತರರ ವಿಚಾರಗಳಿಗೆ ನೀವು ಮಧ್ಯೆ ಪ್ರವೇಶಿಸುವುದು, ಅವರ ಇದಕ್ಕೆ ಮಧ್ಯಸ್ಥಿಕೆ ಮಾಡೋದಾಗಲಿ ಅಂಥ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಅದು ನಿಮಗೆ ಇನ್ನಷ್ಟು ನಿಮಗೆ ಅದರಿಂದ ಅಡ್ಡ ಹೆಸರು ಬರ್ಬೋದು, ಅಥವಾ ಅದರಿಂದ ನಿಮಗೆ ಇನ್ನಷ್ಟು ಇರಿಸುಮುರಿಸುವಾಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು ನಡವಳಿಕೆ ಬಾಂಧವ್ಯ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಹೊರತು ಇನ್ನಿತರ ಏನೋ ಅಷ್ಟೇನು ತೊಂದರೆಗಳಿಲ್ಲ. ಅದರ ಜೊತೆಗೆ ಮನೆಯ ಸದಸ್ಯರಲ್ಲೂ ಹಾಗೆ ಗಂಡ ಹೆಂಡತಿ ತಂದೆ ಮಕ್ಕಳಿರ್ಬೋದು, ಅಲ್ಲಿ ಸಹ ಹಾಗೆ ಮಾತಿನ ಒಂದು ಕೆಂಪುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ತುಲಾರಾಶಿಯವರು. ಹಣದ ವಿಚಾರ, ಆರೋಗ್ಯದ ವಿಚಾರ ಅಥವಾ ಉದ್ಯೋಗ ವೃತ್ತಿ ವಿಚಾರ ಅಂಥದ್ದೇನೋ ಅಡೆತಡೆಗಳಿಲ್ಲ. ಇನ್ನು ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ಈ ಬಾರಿ ನಿಮ್ಮ ರಾಶಿಯಿಂದ ಚತುರ್ಥ ಅದು 4ರ ಸ್ಥಾನದಲ್ಲಿ, ಅಲ್ಲಿ 4ರ ಸ್ಥಾನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸ್ವಲ್ಪ ಸಂಕಷ್ಟದ ಸೂಚನೆಗಳಿರ್ತವೆ. ಇಲ್ಲಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ತೊಂದರೆ, ಹಣಕಾಸಿನಲ್ಲಿ ಸಹ ಏರುಪೇರು, ಜೊತೆಗೆ ಬಾಂಧವ್ಯದಲ್ಲಿ ಸಹ ಏರುಪೇರುಗಳು ಬರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಹತಾಶೆ ನಿರಾಶೆ ಆಗುವಂಥ ಘಟನೆಗಳು. ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ನಿಮಗೆ ಅಲ್ಲಿ ಸಕ್ಸಸ್ ರೇಟ್ಗಳು ಕಡಿಮೆ ಆಗ್ಬೋದು. ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಇತ್ಯಾದಿಗಳಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ಬೋದು. ಅಥವಾ ಯಾವುದೇ ಕೆಲಸ ಕಾರ್ಯಗಳೀಗ ನಿಧಾನಗತಿ ಆಗೋದಾಗಲಿ, ಅಥವಾ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಪದೇ ವಿಘ್ನಗಳು ಬರುವಂಥದ್ದೆಲ್ಲ ಆಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಎಲ್ಲ ಚಟುವಟಿಕೆಗಳು ಸ್ವಲ್ಪ ನಿಧಾನಗತಿ ಆಗೋದು, ಲಾಭಾಂಶ ಕಡಿಮೆಯಾಗಿ ಖರ್ಚುಗಳು ಜಾಸ್ತಿ ಆಗೋದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕವಾದ ಖರ್ಚುಗಳೇ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ಮಿತ್ರರು, ನಿಮ್ಮದೇ ಬಂಧುಗಳು ನಿಮಗೆ ವಿರುದ್ಧವಾಗಿ ನಿಲ್ಲುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾದ ಸಾಕ್ಷಿಯನ್ನು ಹೇಳೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಯಾವುದೇ ಹಳೆಯ ಪ್ರಕರಣವನ್ನು ಕೆದಕಿ ಅದರ ಬಗ್ಗೆ ಸ್ವಲ್ಪ ನಿಮ್ಮ ಬಗ್ಗೆ ಸಾರ್ವಜನಿಕವಾಗಿ ನಿಮಗೆ ಅವಮಾನಕರವಾಗುವಂಥದ್ದು ಘಟನೆಗಳೆಲ್ಲ ಆಗುವಂಥದ್ದಿರುತ್ತೆ. ಇನ್ನು ಯಾರು ವಿಶೇಷವಾಗಿ ರಾಜಕೀಯ ಅಧಿಕಾರದಲ್ಲಿರ್ತಾರೆ ಅಥವಾ ಸರ್ಕಾರಿ ಹುದ್ದೆಯಲ್ಲಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಅನೇಕ ರೀತಿಯ ಆರೋಪಗಳು ಪ್ರತ್ಯಾರೋಪಗಳು ಬರ್ಬೋದು, ಅಥವಾ ಅಂಥ ಆರೋಪಗಳಿಂದ ಮೇಲೆ ಕಾನೂನು ಕ್ರಮ ಶಿಕ್ಷೆಗಳು ಆಗುವಂಥ ಸಲ ಸಾಧ್ಯತೆ ಇರುತ್ತೆ. ಯಾಕಂದರೆ ರವಿ ಶನಿ ಯುತಿ ಅಂದರೆ ಅಲ್ಲಿ ಶನಿ ಮಹಾರಾಜರು ಅವರು ನ್ಯಾಯಸ್ಥಾನದಲ್ಲಿ ಇರುವಂಥ ನ್ಯಾಯಾಧಿಕಾರಿಯಾಗಿರ್ತಾರೆ. ರವಿಯು ಸತ್ಯ ಧರ್ಮದ ಕಾರಕನಾಗಿರ್ತಾರೆ. ಅಲ್ಲಿ ಈ ಕಾಲದಲ್ಲಿ ನಿಮಗೆ ಚತುರ್ಥದಲ್ಲಿ ಬರುವಂಥ ಅರ್ಧಾಷ್ಟಮದ ಒಂದು ಶನಿಯ ಪ್ರಭಾವ ಇಲ್ಲಿ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಕೆಡುಕು ಅಥವಾ ಅನೇಕ ರೀತಿಯ ಒಂದು ಅವರು ತಲೆ ತಗ್ಗಿಸುವಂಥ ಕೆಲಸ, ಅಥವಾ ಅವರಿಗೆ ಜೀವನದಲ್ಲಿ ಏನಾದರೂ ಸ್ವಲ್ಪ ಒಂದು ದೊಡ್ಡ ಏಟುಗಳು ಸಿಗುವಂಥದ್ದು ಅವೆಲ್ಲ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ವೃಶ್ಚಿಕ ರಾಶಿಯವರು ಖಂಡಿತ ಈಗ ಮಾಡಬೇಕಾಗತ್ತೆ. ಮುಂದೆ ಧನುಸು ರಾಶಿ.
ಇನ್ನು ಸೂರ್ಯನ ಒಂದು ಆ ಚಲನೆಯಿಂದ ಪಡೆಯುವಂಥ 4 ರಾಶಿಗಳಿಗೆ ಅತ್ಯುತ್ತಮ ಫಲ ಬರುತ್ತೆ. ಆ 4ನೇ ಹಾಗೂ ಕೊನೆಯ ರಾಶಿ ಈಗ ಧನುರಾಶಿ ಆಗಿರುತ್ತೆ. ಮೇಷರಾಶಿಗೆ, ವೃಷಭ ರಾಶಿಗೆ, ಕನ್ಯಾ ರಾಶಿಗೆ ಆಗಲೇ ಉತ್ತಮ ಫಲ ಅಂತ ವ್ಯಕ್ತವಾಗಿದೆ. ಇನ್ನು ಈಗ ಧನುರಾಶಿಗೆ ಆಗಲೇ ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಅದೇ ಕಾಲದಲ್ಲಿ ಈಗ ಈ ರವಿ ಸಹ ಈಗ ಪೂರಕವಾಗಿರುತ್ತೆ. ರವಿ ಮತ್ತು ರವಿಪುತ್ರರು ಏಕಕಾಲದ ಆಶೀರ್ವಾದ ಸಿಗುವಂಥ 3ನೇ ರಾಶಿ ಈಗ ಧನುರಾಶಿ ಆಗಿರುತ್ತೆ. ಧನುರಾಶಿಯವರಿಗೆ ಈ ಕಾಲದಲ್ಲಿ ವಿಶೇಷವಾಗಿ ಸೂರ್ಯನಿಂದ ವಿಶೇಷವಾದ ಇಷ್ಟಾರ್ಥಗಳು, ಸಿದ್ಧಿಗಳು, ಲಾಭಗಳು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ, ಯಾರು ಶಿಕ್ಷಣ ಕ್ಷೇತ್ರ, ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಟ್ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾರೆ ಅಥವಾ ಅಂಥದನ್ನು ನಡೆಸ್ತಾರೆ ಅವರಿಬ್ಬರಿಗೂ ಈಗ ಭಾಳಷ್ಟು ಉತ್ತಮವಾದ ಫಲಗಳು ಬರ್ತವೆ. ಜೊತೆಗೆ ಯಾರು ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಯಾವುದೇ ಈ ವಾಣಿಜ್ಯ ಚಟುವಟಿಕೆ ಮಾಡೋರಿಗೂ ಸಹ ಈ ಕಾಲದಲ್ಲಿ ಅನೇಕ ರೀತಿಯ ಲಾಭಗಳು ಬರಲಿವೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಹೆಚ್ಚಿನ ಪುರಸ್ಕಾರ ಬರ್ಬೋದು, ಹೆಚ್ಚಿನ ಅಂಕಗಳು ಬರ್ಬೋದು, ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಿಲೆಕ್ಷನ್ ಪ್ರೊಸೀಜರ್ ನೀವು ಸಿಲೆಕ್ಟ್ ಆಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳಿವೆ. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗದ ಅವಕಾಶ, ಕೆಲವರಿಗೆ ವಿದೇಶದ ವಿದ್ಯೆ ಕಲಿಯುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಸಂದರ್ಶನದ ಯಾತ್ರೆ ಮಾಡುವಂಥ ಅವಕಾಶ ಇವೆಲ್ಲವೂ ಈಗ ಒದಗಿ ಬರಲಿದೆ. ಇನ್ನು ಕೆಲವರಿಗೆ ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ಬಾಕಿಯಾಗಿದ್ದ ಭೂಮಿ ಅಥವಾ ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿಗ ಬೇಗನೆ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಬಂಧುಗಳಿಂದ ಮಿತ್ರರಿಂದ ಸಹಾಯ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಕೆಲವೊಬ್ಬರಿಗೆ ಸನ್ಮಾನ ಅಥವಾ ಸ್ಥಾನಮಾನಗಳು, ಪ್ರಮೋಷನ್, ಬಡ್ತಿ ಅಪೇಕ್ಷೆಯವರಿಗೆ ಪ್ರಮೋಷನ್ ಸಿಗುವಂಥದ್ದು. ಈ ರೀತಿ ಏನೇನೋ ಕನಸುಗಳು ಇರ್ತವೆ. ಆ ಕನಸುಗಳೆಲ್ಲ ನನಸಾಗಲಿಕ್ಕೆ ಈಗ ರವಿಯು ನಿಮಗೆ ಈ ಕುಂಭಮಾಸದಲ್ಲಿ ಸಹಾಯಕವಾಗಿದ್ದಾನೆ. ರವಿ ಮತ್ತು ರವಿಪುತ್ರರ ಆಶೀರ್ವಾದದ ಅಪರೂಪವಾದ ಯೋಗ ನಿಮಗೆ ಬರ್ತಾಯಿದೆ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯಮ ಇದನ್ನೆಲ್ಲ ಏನು ಬೆಳೆಸಬೇಕಂತ ಕನಸು ಕಂಡಿದ್ರು ಅದನ್ನು ಈ ತಿಂಗಳಲ್ಲಿ ನನಸು ಮಾಡಲಿಕ್ಕೆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ಧನುರಾಶಿಯರು ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬಹುದಾಗಿದೆ. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ದ್ವಿತೀಯ 2ನೇ ಮನೆ. ಧನಸ್ಥಾನದಲ್ಲಿ ರವಿಯಿಂದ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ನಿಮಗೆ ವಿಶೇಷವಾಗಿ ಹಣಕಾಸಿನ ಮೇಲೆ, ಆದಾಯದ ಮೇಲೆ ಇದು ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಅಂದರೆ ಬರತಕ್ಕಂಥ ಆದಾಯ ಸ್ವಲ್ಪ ಕುಂಠಿತ ಆಗುವಂಥದ್ದು, ಅಥವಾ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಅದೇ ರೀತಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಾಣ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಈ ಹಲ್ಲಿನ ಸಮಸ್ಯೆ, ಅಥವಾ ಮುಖ ಮತ್ತು ತಲೆಯ ಭಾಗದ ಅವಯವಗಳಲ್ಲಿ ಸ್ವಲ್ಪ ನೋವುಗಳು, ಅಲರ್ಜಿ ಇತ್ಯಾದಿಗಳು ಕಾಣಿಸಿಕೊಳ್ಳುವಂಥದ್ದು. ಆ ಬಗ್ಗೆ ಸಹ ಆರೋಗ್ಯದ ಕಾಳಜಿ ಬೇಕು. ಇನ್ನು ಹಣದ ವಿಚಾರವಾಗಿ ಸಹ ಅಷ್ಟೇನೂ ಉತ್ತಮವಾದ ಅವಕಾಶಗಳಿಲ್ಲ. ರವಿಯಿಂದಾಗಿ ಅಂದರೆ ಇತರ ಗ್ರಹಗಳ ಉತ್ತಮ ಫಲ ನಿಮಗೆ ಇರುವಂಥದ್ದು ಇರುತ್ತೆ. ಉದಾಹರಣೆಗೆ ಶುಕ್ರನ ಫಲ ನಿಮಗೆ ಉತ್ತಮ ಅಂತ ಖಂಡಿತ ಉತ್ತಮ ಆಗುತ್ತೆ. ಆದರೆ ರವಿಯಿಂದಾಗಿ ನಿಮಗೆ ಹಣಕಾಸಿನ ವಿಚಾರ ಅಷ್ಟೊಂದು ಉತ್ತಮವಾಗಿ ಬರ್ತಾಯಿಲ್ಲ. ಹಣಕಾಸಿನ ಸ್ವಲ್ಪ ಕಷ್ಟ ನಷ್ಟಗಳು ಆಗುವಂಥದ್ದು. ಜೊತೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು. ಆತುರ ನಿರ್ಧಾರ ಬೇಡ. ಹಣಕಾಸಿನ ವಿಚಾರವಾಗಿ ಅದು ದೊಡ್ಡ ಮೊತ್ತದ ಸಾಲವನ್ನು ಕೊಡೋದು, ಪಡೆದು ಇತ್ಯಾದಿ ಇದರಲ್ಲಿ ಆತುರ ನಿರ್ಧಾರ ಬೇಡ. ಸ್ವಲ್ಪ ಸಾವಧಾನವಾಗಿ, ಸಾವಕಾಶವಾಗಿ ಯೋಚಿಸಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಾಗುತ್ತೆ. ಹಾಗಾಗಿ ತನು, ಮನ, ಧನದ ಒಂದು ಸಂಯಮವನ್ನು ಮಕರ ರಾಶಿಯವರು ಕಾಪಾಡಿಕೊಳ್ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಸಣ್ಣ ಪುಟ್ಟ ಏರುಪೇರುಗಳಿರೋದು. ಮನ ಅಂದರೆ ಮನಸ್ಸಿನಲ್ಲಿ ಸ್ವಲ್ಪ ಇಂಥ ನಕಾರಾತ್ಮಕ ಭಾವನೆ ಅಥವಾ ಸಿಟ್ಟು, ಆತಂಕ, ಭಯ ಹೆಚ್ಚಳಾಗುವಂಥದ್ದು. ಧನ ಅಂದರೆ ಹಣಕಾಸಿನ ವಿಚಾರ. ಹಣಕಾಸಿನಲ್ಲಿ ಸಾಗೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಹಣದ ಒಂದು ನಿಮಗೆ ಅನಾವಶ್ಯಕ ಖರ್ಚುಗಳು ಬರೋದಾಗಲಿ, ಅಥವಾ ಅಪವ್ಯಯ, ದುರ್ವ್ಯಯ ಆಗೋದಂದರೆ ಆಗುತ್ತೆ. ಹಾಗಾಗಿ ತನು, ಮನ, ಧನದ ಒಂದು ಸಂಯಮವನ್ನು ಮಕರ ರಾಶಿಯವರು ಈ ಕಾಲದಲ್ಲಿ ಕಾಪಾಡಿಕೊಳ್ಬೇಕು. ಧನಸ್ಥಾನದಲ್ಲಿ ಬಂದಂತಹ ರವಿಯಿಂದಾಗಿ ನಿಮಗೆ ಅಷ್ಟೇನೂ ಉತ್ತಮ ಫಲಗಳು ಬರ್ತಾಯಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ಕೊನೆಗೆ ಹೇಳ್ತಕ್ಕಂಥ ರವಿಯ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಪಠನೆ ಮಾಡ್ಬೋದಾಗಿದೆ. ಮುಂದೆ ಕುಂಭರಾಶಿಗೆ ಅಲ್ಲಿ ಜನ್ಮದಲ್ಲಿ ಬರುವಂಥ ಜನ್ಮದಲ್ಲಿ ಬಂದಂತಹ ರವಿ ಅಲ್ಲಿ ವಿಪರೀತ ಪರಿಣಾಮವನ್ನು ಅಂದರೆ ವಿರುದ್ಧ ಪರಿಣಾಮವನ್ನು ಕೊಡುವಂಥದ್ದು. ಹಾಗಾಗಿ ನಿಮ್ಮ ಜನ್ಮದಲ್ಲೇ ಕುಂಭರಾಶಿಯಲ್ಲೇ ಕುಳಿತಿರುವಂಥ ರವಿಯಿಂದಾಗಿ, ರವಿ ಆಗಲಿ ಶನಿ ಆಗಲಿ ನಿಮಗೆ ಈಗಾಗಲೇ ಶನಿಯ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಶನಿ ಮಹಾತ್ಮರು. ಅದರ ಜೊತೆಗೆ ಅಲ್ಲಿ ಹೊಸ ಅತಿಥಿಯಾಗಿ ಸೂರ್ಯನು ಬಂದಾಗ ನಿಮಗೆ ಇನ್ನಷ್ಟು ಸ್ವಲ್ಪ ತೊಂದರೆಗಳು ಹೆಚ್ಚಳ ಆಗುವಂಥದ್ದು. ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುತ್ತೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ, ಮೇಲಾಧಿಕಾರಿಗಳ ಮಧ್ಯೆ, ಯಾರ ಜೊತೆನೂ ಇರ್ಬೋದು, ಎಲ್ಲರ ಜೊತೆ ಈಗ ಕಲಹ ಮತ್ತು ವಾಗ್ವಾದ ಹೆಚ್ಚಾಗುತ್ತೆ. ಅಥವಾ ಇತರರು ಎಲ್ಲರೂ ನಿಮ್ಮನ್ನು ವಿರೋಧಿಸ್ತಾರೆ. ನಿಮಗೆ ಏಕಾಂಗಿತನ, ಒಂಟಿತನದ ಅನುಭವಗಳು ಆಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ವಿಘ್ನಗಳು, ಅಡೆತಡೆಗಳು, ವಿಳಂಬಗಳು ಆಗುವಂಥದ್ದು. ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮಾಡಬೇಕಾದ್ರೆ ಪರಸ್ಪರ ಅಲೆದಾಡುವಂಥ ಘಟನೆಗಳು, ಅಂದರೆ ಆ ಕೆಲಸಕ್ಕೆ ನೀವು ಓಡಾಡಬೇಕು ಹೊರತು ಆ ಕೆಲಸ ಅಂತೂ ಆಗೋದಿಲ್ಲ, ಅಂಥದ್ದೆಲ್ಲ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಹಠಾತ್ತಾಗಿ ಅವರ ಕೆಲಸದ ಜಾಗದಿಂದ ಟ್ರಾನ್ಸ್ಫರ್ ಆಗೋದು, ಅದು ಎತ್ತಂಗಡಿ ಮಾಡುವಂಥದ್ದು ಎಲ್ಲ ಆಗುತ್ತೆ. ಜೊತೆಗೆ ಕೆಲವೊಬ್ಬರ ಈಕೆ ಮೇಲೆ ಏನಾದರೂ ಶಿಸ್ತು ಕ್ರಮಗಳು, ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಹೇಳ್ತೇವೆ, ಅದು ಕೆಲವೊಂದು ಉದ್ಯೋಗಿಗಳ ಮೇಲೆ ಬರ್ಬೋದು. ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಖಾಸಗಿ ಉದ್ಯೋಗ ಇರ್ಬೋದು. ಹಾಗೆ ಅಂಥ ಒಂದು ನಿಮಗೆ ಮನಸ್ಸಿಗೆ ಸಡನ್ನಾಗಿ ಶಾಕಿಂಗ್ ಕೆಲವು ಘಟನೆಗಳು ಜರುಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ತನು, ಮನ, ಧನದ ವಿಚಾರದಲ್ಲಿ ಅಷ್ಟೇನು ಉತ್ತಮ ಇಲ್ಲ. ಎಲ್ಲ ವಿಚಾರಕ್ಕೂ ಸ್ವಲ್ಪ ಸಂಯಮ, ತಾಳ್ಮೆ ಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ನಂಬಿಯನ್ನು ಧುಮುಕೋದಾಗಲಿ ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ಕುಂಭ ಮಾಸದಲ್ಲಿ
ನಿಮಗೆ ರವಿಯು ವಿರುದ್ಧವಾಗಿರ್ತಾನೆ, ಅಲ್ಲಿ ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ. ನಿಮ್ಮ ರಾಶಿಯಲ್ಲಿ ಈ ಸದ್ಯದಲ್ಲಿರುವಂಥ ಬುಧನು ನಿಮಗೆ ವಿರುದ್ಧವಾಗಿರುವಂಥ ಘಟನೆ. ಹಾಗಾಗಿ ಅಷ್ಟೇನೂ ಉತ್ತಮವಲ್ಲದ ಗ್ರಹಸ್ಥಿತಿ ನಿಮಗೆ ನಿರ್ಮಾಣವಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು, ಸಂಯಮವನ್ನು ಕಾಪಾಡ್ಕೊಳ್ಬೇಕು. ಜೊತೆಗೆ ಸಿಟ್ಟು, ಆತಂಕ, ಭಯ ಇತ್ಯಾದಿಗಳು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಈ ಯೋಗಾಸನ, ಪ್ರಾಣಾಯಾಮ ಇತ್ಯಾದಿಗಳು ಸಹ ಮಾಡಿದರೆ ಒಳ್ಳೆಯದಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ರುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಾದಶ ಸ್ಥಾನ ಅಥವಾ 12ನೇ ಮನೆ ಆಗಿರುತ್ತೆ. ಅಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಾದ ಫಲಗಳು ರವಿಯಿಂದ ನಿರ್ಮಾಣವಾಗೋದಿಲ್ಲ. ಆಗಲೇ ನಿಮಗೆ ಶನಿ ಮಹಾರಾಜವರು ನಷ್ಟ ಭಾವದಲ್ಲಿದ್ದಾರೆ. ಈಗ ಅದೇ ನಷ್ಟ ಭಾವದಲ್ಲಿ ನಿಮಗೆ ಈಗ ರವಿ ಆಗಮನ ಆಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. ಬುಧನು ಸಹ ನಿಮಗೆ ಆಗಲಿ ನಷ್ಟ ಭಾವದಲ್ಲಿ ಇರ್ತಾನೆ. ಹಾಗೆ 3 ಗ್ರಹಗಳ ಒಂದು ನಷ್ಟ ಭಾವದ ಪರಿಣಾಮ ನಿಮಗೆ ಇರುತ್ತೆ. ಇಲ್ಲಿ ರವಿಯಿಂದಾಗಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಖರ್ಚುಗಳು ಜಾಸ್ತಿ ಬರ್ಬೋದು, ಅಥವಾ ಆರ್ಥಿಕವಾಗಿ ನಷ್ಟಗಳು ಬರುವಂಥದ್ದು. ಯಾವುದೇ ರೀತಿಯ ವ್ಯವಹಾರಗಳಿಗೆ ಕೈ ಹಾಕಿದರೆ ಅಲ್ಲಿ ನಿಮಗೆ ಲಾಭದ ಬದಲು ನಷ್ಟ ಆಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿರುದ್ಧವಾಗಿ ನಡೆಯುವಂಥದ್ದು. ಜೊತೆಗೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅನೇಕ ರೀತಿಯ ಆಕಸ್ಮಿಕ ಖರ್ಚುಗಳು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಏನೇನು ಏರುಪೇರುಗಳು ಬರುವಂಥದ್ದು, ಆಕಸ್ಮಿಕವಾಗಿ ಯಂತ್ರಗಳು ಕೆಟ್ಟು ಹೋಗ್ಬೋದು, ಆಕಸ್ಮಿಕವಾಗಿ ಏನಾದರೂ ನಿಮಗೆ ಸರ್ಕಾರದಿಂದ ಏನಾದರೂ ಪೆನಲ್ಟಿ ಇತ್ಯಾದಿ, ಫೈನ್, ದಂಡನೆ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕದ ಘಟನೆಗಳು, ಪರಸ್ಪರವಾದ ಕಲಹ ಮಾಡುವಂಥ ಬುದ್ಧಿಗಳು ಬರ್ತವೆ. ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ವ್ಯಾಪಾರ ಜಾಗದಲ್ಲೂ ಕಲಹಗಳಾಗುವಂಥದ್ದು. ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಅನೇಕ ರೀತಿಯ ವಿಘ್ನಗಳು, ಅಡೆತಡೆಗಳು ಮತ್ತು ವಿಳಂಬ ಆಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲವೂ ನಿಮ್ಮ ಪರವಾಗಿ ಆಗೋದಿಲ್ಲ, ಎಲ್ಲ ವಿರುದ್ಧವಾಗಿ ಆಗುವಂಥದ್ದು ಇರುತ್ತೆ. ನಿಮ್ಮ ವಿರುದ್ಧ ಕೆಲವರು ದೂರನ್ನು, ಕಂಪ್ಲೇಂಟನ್ನು ಕೊಡೋದಾಗಲಿ, ನಿಮ್ಮ ಮೇಲೆ ಏನಾದರೂ ಶಿಸ್ತು ಕ್ರಮ, ಕಾನೂನು ಕ್ರಮ ಇತ್ಯಾದಿ ಎಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ಉತ್ತಮ ಇಲ್ಲ, ಇನ್ನು ನಿಮ್ಮ ಮನಸ್ಸಿನ ವಿಚಾರವಾಗಿ ಅಷ್ಟು ಉತ್ತಮ ಇಲ್ಲ, ಹಣಕಾಸಿನ ವಿಚಾರವಾಗಿ ಅಷ್ಟು ಉತ್ತಮ ಇಲ್ಲ, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ನಿಮಗೆ ಆ ನಷ್ಟ ಅಥವಾ ಕಷ್ಟಗಳು ಯಾವ ದಿಕ್ಕಿನಿಂದ ಬರುತ್ತೆ ಅನ್ನೋದನ್ನು ಊಹಿಸಲಿಕ್ಕೆ ಸಹ ಕೆಲವೊಮ್ಮೆ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಈ ರವಿ ಮತ್ತು ಶನಿ ಏಕಕಾಲದಲ್ಲಿ ನಿಮಗೆ ನಷ್ಟ ಬಾಧಲಿರೋ ಕಾರಣ ಈ ತಿಂಗಳಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬರಬೇಕು. ಕುಂಭ ಮಾಸದ ಈ ಫೆಬ್ರವರಿ 12ರಿಂದ ಮಾರ್ಚ್ 14ರವರೆಗೆ ತುಂಬ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರ ವಿಚಾರಕ್ಕೆ ನೀವು ಪ್ರವೇಶಿಸೋದಾಗಲಿ, ರಿಸ್ಕ್ ತೆಗೆದುಕೊಳ್ಳುವಂಥ ಯಾವುದೇ ಕೆಲಸಗಳಿಗೆ ಕೈ ಹಾಕೋದಾಗಲಿ, ತುಂಬ ದೊಡ್ಡ ಮೊತ್ತದ ಸಾಲ ಕೊಡೋದು ಅಥವಾ ಪಡೆಯೋದು ಮಾಡೋದಾಗಲಿ ಇಲ್ಲ, ಅಷ್ಟು ಒಳ್ಳೆಯದಲ್ಲ. ಯಾವುದೇ ರೀತಿಯ ಆರ್ಥಿಕ ಮತ್ತು ನಿಮ್ಮ ಒಂದು ಕೌಟುಂಬಿಕ ವಿಚಾರಗಳಲ್ಲಿ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಆರೋಪ, ಅಪರಾಧ ಅಥವಾ ಕೇಸು ಇತ್ಯಾದಿಗಳು ಸಹ ನಿಮಗೆ ಹತ್ತಿರ ಸುಳಿಯುವಂಥ ಸಾಧ್ಯತೆ ಇರುತ್ತೆ ಈ ಮೀನರಾಶಿಯವರಿಗೆ. ಹಾಗಾಗಿ ಕೊನೆಗೆ ಈಗ ಹೇಳುವಂಥ ಸೂರ್ಯನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಈ ಮೀನರಾಶಿಯವರು ಪಠನೆ ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಈ ರವಿಯ ಕುಂಭ ಸಂಕ್ರಾಂತಿಯ ನಂತರ ಆಗುವಂಥ ಕುಂಭ ಮಾಸದ ಫಲ ಫೆಬ್ರವರಿ 12ರಿಂದ ಮಾರ್ಚ್ 14ರವರೆಗಿನ ಅವಧಿಯ 1 ತಿಂಗಳ ಒಂದು ವಿಶೇಷವಾದ ಸಾರ್ವಜನಿಕ ಫಲವನ್ನು, ಜೊತೆಗೆ 12 ರಾಶಿಗಳ ಮೇಲಿನ ಸಂಕ್ಷಿಪ್ತವಾದ ಫಲವನ್ನು ಈಗ ವಿಶ್ಲೇಷಣೆ ಮಾಡಿದ್ದಾಗಿದೆ. ಇಲ್ಲಿ ಸಾರ್ವಜನಿಕವಾಗಿ ಸ್ವಲ್ಪ ಮಿಶ್ರ ಫಲನೆ ಅಥವಾ ಸ್ವಲ್ಪ ಸಂಕಷ್ಟ ಫಲನೆ ವ್ಯಕ್ತವಾಗಿದೆ. ಇನ್ನು ರಾಶಿ ಮೇಲೆ ಗಮನಿಸಿದಾಗ 4 ರಾಶಿಗಳಿಗೆ ಉತ್ತಮ ಫಲವು, ಸುಮಾರು 4 ರಾಶಿಗಳಿಗೆ ಮಧ್ಯಮ ಫಲವು ಮತ್ತು 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ. ಆ ಮಧ್ಯಮ ಅಥವಾ ಸಂಕಷ್ಟಾದಿ ಫಲಗಳಿಂದ ಬಂದವರು ತುಂಬ ಏನು ಆತಂಕ ಭಯಪಡುತ್ತಿಲ್ಲ. ಪ್ರತಿಯೊಂದು ಏರುಪೇರುಗಳು ಅಥವಾ ಗ್ರಹಚಾರದ ದೋಷಗಳಿಗೂ ಋಷಿ ಮುನಿಗಳ ಸಂಹಿತವಾದಂತಹ ವಿಶೇಷವಾದ ಪ್ರಾರ್ಥನಾ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗ ಇದೆ. ಹಾಗಾಗಿ ಯಾರು ಆತಂಕ ಭಯಪಡದೆ ಈ ರವಿಯಿಂದ ಬರತಕ್ಕಂತಹ ಈ ಅಡ್ಡ ಪರಿಣಾಮಗಳು ಅಥವಾ ವಿಷಮ ಸ್ಥಾನದ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡೋದು ಒಳ್ಳೆಯದು. ಸೂರ್ಯನಿಗೆ ಸಂಬಂಧಿಸಿದ ಸೂರ್ಯನ ಶ್ಲೋಕ, ಸೂರ್ಯನ ಮಂತ್ರ, ಸೂರ್ಯ ನಮಸ್ಕಾರ, ಸೂರ್ಯನ ಅಷ್ಟೋತ್ತರ ಶತನಾಮ, ಆದಿತ್ಯದ ಸ್ತೋತ್ರ ಅಥವಾ ಸೂರ್ಯನ 108 ನಾಮಗಳು ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಇನ್ನು ಯಾರಿಗೆ ಮಂತ್ರೋಪದೇಶ ಇರುವಂತೆ ಅಂಥವರು ಸೂರ್ಯನ ಮೂಲ ಮಂತ್ರನಾಗಲಿ ಅಥವಾ ಗಾಯತ್ರಿ ಮಂತ್ರನಾಗಿ ಪಠನೆ ಮಾಡಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡೋದು ಸಂಧ್ಯಾ ವಂದನ ಪ್ರಕ್ರಿಯೆ ಅಂತಿರುತ್ತೆ. ಸೂರ್ಯನಿಗೆ ತ್ರಿಕಾಲದಲ್ಲಿ ಅರ್ಘ್ಯವನ್ನು ಪ್ರದಾನ ಮಾಡುವಂಥ ಒಂದು ಪ್ರಕ್ರಿಯೆ ಸಂಧ್ಯಾ ವಂದನೆ ಅಂತ ಹೇಳೋದು. ಅದನ್ನು ಸಂಧ್ಯಾ ವಂದನೆಯನ್ನು ಮಾಡುವುದಾಗಲಿ, ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಮಾಡೋದಾಗಲಿ, ಜೊತೆಗೆ ಸೂರ್ಯನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಇನ್ನಿತರ ಯಾವುದೇ ಮಂತ್ರಗಳನ್ನು, ಶ್ಲೋಕಗಳನ್ನು, ವೇದೋಕ್ತ ಪುರಾಣೋಕ್ತಗಳನ್ನು ಮಾಡುವಂಥದ್ದು ಎಲ್ಲ ಉತ್ತಮವಾದ ಪರಿಹಾರ. ಇನ್ನು ಯಾರಿಗೆ ಗುರುಮುಖೇನವಾಗಿ ಸೂರ್ಯ ನಮಸ್ಕಾರವನ್ನು ಕಲ್ತುಕೊಂಡಿರ್ತಾರೋ ಅಂಥವರು ಈ ಮಂತ್ರಪೂರ್ವಕವಾದ ಸೂರ್ಯ ನಮಸ್ಕಾರವನ್ನು ಹಾಕೋದು, 12 ಸೂರ್ಯ ನಮಸ್ಕಾರವನ್ನು ಮಂತ್ರಪೂರ್ವಕವಾಗಿ ಹಾಕೋದು ಸಹ ಒಂದು ಉತ್ತಮವಾದ ಪರಿಹಾರ ಆಗಿರುತ್ತೆ. ಇದು ಈ ಸೂರ್ಯ ನಮಸ್ಕಾರದಿಂದ ತನು ಮನ ಧನ ಇರಿಸ್ತವು ನಮ್ಮ ಶುದ್ಧಿಗೊಳ್ಳುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಅನೇಕ ರೀತಿಯ ಸೂರ್ಯನ ಒಂದು ಅನುಷ್ಠಾನಗಳಿಗೆ ಮಾರ್ಗಗಳಿವೆ. ಸೂರ್ಯನ ಗಾಯತ್ರಿ ಮಂತ್ರ ಹೇಳ್ಬೋದು. ಭಾಸ್ಕರಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅನ್ನೋ ಸೂರ್ಯ ಗಾಯತ್ರಿ ಅಂತ ಹೇಳ್ತಾರೆ. ಆ ಸೂರ್ಯ ಗಾಯತ್ರಿನ ನೀವು ಪಠನೆ ಮಾಡ್ಬೋದು. 108 ಬಾರಿ ಒಂದು ಮಾಲೆ ಹಿಡ್ಕೊಂಡು ಪ್ರತಿದಿನ ಪಠನೆ ಮಾಡಿದರೆ ಅದರಲ್ಲಿ ನಿಮ್ಮ ಒಂದು ಆಯುಷ್ಯ, ಆರೋಗ್ಯ ಹಾಗೂ ಆತ್ಮಬಲ ವೃದ್ಧಿಗೆ ಭಾಳ ಸಹಾಯ ಆಗುತ್ತೆ. ಈ ರೀತಿ ಸೂರ್ಯನಿಗೆ ಸಂಬಂಧಿತ ಯಾವುದೇ ಅನುಷ್ಠಾನಗಳನ್ನು ಮಾಡ್ಬೋದಾಗಿದೆ. ಹಾಗೆಯೇ ಈ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಂ ತಮೋರ್ವಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನೋದು ಪ್ರಸಿದ್ಧವಾದ ಶ್ಲೋಕ, ವ್ಯಾಸರಹಿತವಾಗಿದ್ದು ನವಗ್ರಹಗಳ ಸ್ತೋತ್ರದ ಮೊದಲನೇ ಶ್ಲೋಕ ಆಗಿರುತ್ತೆ. ಈ ಮೊದಲನೇ ಶ್ಲೋಕವನ್ನೇ ನೀವು ಪಠನೆ ಮಾಡಿ ಅದನ್ನು 12 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು. ಅಥವಾ 12 ಬಾರಿ ಜಾಸ್ತಿ ಅಂತ ಅನಿಸಿದರೆ ಕನಿಷ್ಠ ಪಕ್ಷ 6 ಬಾರಿ ಅದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ
ಪ್ರಣತೋಸ್ಮಿ ದಿವಾಕರಂ ಅಂತ ಈ ರವಿಗೆ ಸಂಬಂಧಿತವಾದ ಶ್ಲೋಕವನ್ನು ಪಠನೆ ಮಾಡೋದು ಒಂದು ಉತ್ತಮವಾದ ಪರಿಹಾರ. ಅದೇ ರೀತಿ ಸೂರ್ಯನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ, ಅದನ್ನು ಈ ರೀತಿ ಸಹ ಪಠನೆ ಮಾಡೋದು. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಇದು ಪೀಡಾ ಪರಿಹಾರದ ಸರಳವಾದ ಶ್ಲೋಕ. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಇದೇ ಶ್ಲೋಕವನ್ನು ನೀವು 6 ಅಥವಾ 12 ಬಾರಿ ಪುನರಾವರ್ತನೆ ಮಾಡಿಕೊಂಡು ಹೇಳ್ಬೋದು. ಬೆಳಗಿನ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಉತ್ತಮ. ಅದರಲ್ಲೂ ಸೂರ್ಯೋದಯಕ್ಕೆ ಮುನ್ನ ಅಥವಾ ಸೂರ್ಯೋದಯದ ಕಾಲದಲ್ಲಿ ನೀವು ಇದನ್ನು ಅನುಷ್ಠಾನ ಮಾಡಿಕೊಂಡು ಹೇಳುವಂಥದ್ದು. ಇದು ಒಂದು ಸರಳವಾದ ಒಂದು ಸೂರ್ಯನಿಗೆ ಸಂಬಂಧಿಸಿದ ಪರಿಹಾರ. ಇನ್ನು ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶಕ್ತಿಗಳಂದರೆ ಶಿವ ಮತ್ತು ವಿಷ್ಣು, ಅಂದರೆ ಆ ಒಂದು ಹರಿಹರರ ಭಕ್ತಿಗಳನ್ನು ಮಾಡ್ಬೋದು. ಯಾರಿಗೆ ವಿಶೇಷವಾಗಿ ಶಿವನ ಮೇಲೆ ವಿಶೇಷವಾದ ಅನುಗ್ರಹ ಅಥವಾ ಶಿವನ ಮನೆ ದೇವರಾಗಿರ್ತಾರೆ ಅಂಥವ್ರು ಶಿವನಿಗೆ ಸಂಬಂಧಿತವಾದ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಮುಂತಾದವುಗಳನ್ನ ಪಠನೆ ಮಾಡ್ಬೋದು. ಅಥವಾ ಶಿವನಿಗೆ ಸಂಬಂಧಿತ ಮೂಲ ಮಂತ್ರ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯವನ್ನು ಅದು 108 ಬಾರಿ ಪಠನೆ ಮಾಡೋದು ಸಹ ಸೂರ್ಯನ ಅನುಗ್ರಹಕ್ಕೆ ಉತ್ತಮವಾದ ಪರಿಹಾರ. ಅದೇ ರೀತಿ ಯಾರಿಗೆ ನಾರಾಯಣ ಅಥವಾ ವಿಷ್ಣುವಿನ ವಿಶೇಷವಾದ ಒಲವಿರುತ್ತೆ ಅಥವಾ ಮನೆ ದೇವರು ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಎಲ್ಲ ಆಗಿರ್ತಾರೋ ಅಂಥವರು ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಮೂಲ ಮಂತ್ರಗಳ ಪಠನೆ ಮಾಡ್ಬೋದು. ವಿಷ್ಣು ಅಷ್ಟೋತ್ತರ, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಬೋದು. ಹಾಗಾಗಿ ಆ ಹರಿಹರ ಅಥವಾ ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅನುಷ್ಠಾನಗಳನ್ನು, ಸ್ತುತಿ ಶ್ಲೋಕಗಳನ್ನು ಮಾಡೋದು ಸಹ ಸೂರ್ಯನ ಅನುಗ್ರಹಕ್ಕೆ ಒಳ್ಳೆಯದು. ಹಾಗಾಗಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳನ್ನು ಮಾಡುವಂಥದ್ದು, ಪ್ರಾತಃ ಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರ, ಸೂರ್ಯನಿಗೆ ವಂದನೆ ಮಾಡುವಂಥದ್ದು, ಇದು ಸಹ ನಿಮ್ಮ ಒಂದು ಪರಿಹಾರಕ್ಕೆ ಉತ್ತಮವಾದ ಮಾರ್ಗ ಆಗಿರುತ್ತೆ. ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿಯುಳ್ಳವರು ಸೂರ್ಯನಿಗೆ ಸಂಬಂಧಿತವಾದ ಗೋಧಿ ಧಾನ್ಯವನ್ನು, ಗೋಧಿ ಕಾಳನ್ನಾಗಲಿ, ಗೋಧಿ ಹಿಟ್ಟನ್ನಾಗಲಿ ಅಥವಾ ಗೋಧಿ ಹಿಟ್ಟು ಅಥವಾ ಗೋಧಿ ಕಾಳನ್ನು ಬಳಸಿ ಮಾಡಿದ ಯಾವುದೇ ರೀತಿಯ ಒಂದು ಆಹಾರ ಉತ್ಪನ್ನಗಳನ್ನು ನೀವು ದಾನವಾಗಿ ಕೊಡ್ಬೋದು. ಅನ್ನದಾನದ ರೂಪದಲ್ಲೋ ಅಥವಾ ಈ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳ ಆಶ್ರಮಗಳಿಗೋ ಅದು ಇನ್ನಿತರ ಯಾವುದೇ ರೀತಿಯ ಮಠ ಮಾನ್ಯಗಳಿಗೋ ಅಥವಾ ಅನ್ನದಾನ ನಡೆಸುವಂಥ ಸೇವಾ ಸಂಸ್ಥೆಗಳಿಗೋ ಆ ಗೋಧಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಉತ್ಪನ್ನಗಳನ್ನು ನೀವು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ಜನರಿಗೆ ಔಷಧಕ್ಕೆ, ಜನರಿಗೆ ಒಂದು ವಿವಾಹಕ್ಕೆ ಅಥವಾ ಜನರ ಒಂದು ಯಾವುದೇ ರೀತಿಯ ಕಲ್ಯಾಣ ಕಾರ್ಯಗಳಿಗೆ ಅಥವಾ ಸಾಮಾಜಿಕವಾದ ಕಾರ್ಯಗಳಿಗೆ ಡೊನೇಷನ್ ಅಥವಾ ದಾನವನ್ನು ಕೊಡು ಸಹ ರವಿಯ ಪ್ರೀತ್ಯರ್ಥವಾಗಿ ಆಗುತ್ತೆ. ಧಾರ್ಮಿಕವಾದ ವಿಚಾರಗಳು, ಉದಾಹರಣೆಗೆ ದೇವಸ್ಥಾನ ನಿರ್ಮಾಣ, ಇನ್ನು ಯಾವುದೇ ಕೆರೆಗಳ ನಿರ್ಮಾಣ, ಈ ರೀತಿ ಯಾವುದೇ ರೀತಿಯ ಸಮಾಜಕ್ಕೆ ಒಳಿತಾಗುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ದಾನ ಧರ್ಮ ಮಾಡು ಸಹ ರವಿಗೆ ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಸ್ತೋತ್ರ ಮಾರ್ಗ ಅಥವಾ ದಾನ ಮಾರ್ಗವನ್ನು ಅನುಸರಿಸಿ ಎಲ್ಲರೂ ಈ ಭಗವಂತ ರವಿಯ ಒಂದು ಲೋಕರಕ್ಷಕರಾದಂತಹ ಆತ್ಮಸ್ವರೂಪ ರವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಅಂಥ ಧನ್ಯವಾದಗಳು. ಕುಂಭ ಮಾಸದಲ್ಲಿ ತಮಗೆಲ್ಲರಿಗೂ ರವಿ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಗಳು ಸಿದ್ಧಿಯಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.